ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕ ಪಾಂಡವಜೇರಿ ಇಲ್ರಿ ಗಡದೆ ಬಂಧುಗಳ ಮದುವೆದ ಅರಿಶಿನ ಶಾಸ್ತ್ರದ ವಿಡಿಯೋ ಮಾಡಿ ನೋಡ್ರಿ. ಇವರು ಮದುಮಗನ ಸೋದರ ಮಾವದಾರಿ. ಎಲ್ಲರೂ 5 ಹೊಸವು ಚರಿಗೆ ತೊಗೊಂಡಾರಿ. ಅದ್ರೊಳಗೆ ತಣ್ಣೀರು ತುಂಬ್ಕೊಂಡಾರ, ಒಂದು ಜೋಳದ ದಂಟಿಟ್ಟಾರಿ. ಅಂದ್ರೆ ಅವತ್ತು ಮುಂಜಾನೆ ರಾಡಿ ಆಗಿತ್ರಿ. ಎಲ್ಲ ಅದಕ್ಕೆ ಅರಿಶಿನ ಶಾಸ್ತ್ರ ಮಾಡೋ ಹೊತ್ನಾಗ ಕಾಲಿಗೆ ರಾಡಿ ಹತ್ತಬಾರ್ದು ಅಂಥೇಳಿ ಒಂದು ತಟ್ಟು ಹಾಸ್ಯಾರಿ. ತಟ್ಟಿನ ಮೇಲೆ ಈ ರೀತಿ ಎಲ್ಲರೂ ಪ್ರತಿಯೊಬ್ಬರೆಲ್ಲ ಚರಿಗೆ ಹಿಡ್ಕೊಂಡು ಕೂತಾರ ನೋಡ್ರಿ. ಕಂಪಲ್ಸರಿ ಎಲ್ಲರೂ ಚರಿಗೆ ಹಿಡ್ಕೊಂಡು ಕೂತಾರು. 5 ಮಂದಿ ಕೂತಾರಿ. 5 ಚರಿಗೆ ಅದಾವು. ಎಲ್ಲರೂ ತಲೆ ಮೇಲೆ ಟಾವೆಲ್ಲರಿ ಸುತ್ಕೊಂಡಾರಿ, ಟೋಪಿಗಿರಿ, ಯಾರು ಪಟಕ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ಬೇಕ್ರಿ, ಹಂಗೆ ಅಂದ್ರೆ ಒಣ ನೆತ್ತಿ ಬಿಟ್ಕೊಂಡು ಕೊಡಂಗಿಲ್ಲ. ಪ್ರತಿಯೊಬ್ಬರೆಲ್ಲ ತಲೆಗೆ ಏನಾದರೂ ಒಂದು ಹಾಕ್ಕೋಬೇಕ್ರಿ. ಆಮೇಲೆ ಅದ್ರೊಳಗೆ ಚರಿಗ್ಯಾಗ ಜೋಳದ ದಂಟು ಇಟ್ಟಾರು. ಆಮೇಲೆ 2 ಮಣಿ ಇಟ್ಟಾರು. ಮದುಮಗ ಮತ್ತು ಮದುಮಗಳಿಗೆ ಮನೆ ಮೇಲೆ ಕೂಡಿಸಿ ಜಳಕ ಮಾಡಿಸ್ಲಕ್ಕ. ಆಮೇಲೆ ಉಳ್ದಿದ್ದು ಮಣಿ ಹಾಕ್ಯಾರು. ಮಣಿ ಎದಕ್ಕಪ್ಪ ಅಂದ್ರೆ ಉಳ್ದಾನವರು ಮದುಮಗನ ತಂದೆ ತಾಯಿ, ಆಮೇಲೆ ಮದುಮಗಳ ತಂದೆ ತಾಯಿ ಇದ್ರೆ ಅವ್ರಿಗೆ, ಮಾಮ ಮಾಮಿಗೆ ಯಾರಾದರೂ ರಿಲೇಷನ್ದವ್ರಲ್ಲಿ ಹಿಂದ್ಗಡೆ ನಿಂತು ಅವ್ರಿಗೆ ಕೊಡಿಸೋರಿಗೆ ನೀರು ಹಾಕ್ತಾರೆ. ಇವಾಗ ಇವ್ರ ಮದುಮಗಳ ಅಕ್ಕ ತಂಗಿ ಹೆಣ್ಣು ಮಕ್ಳು ಅದಾರ ನೋಡ್ರಿ, ಅವ್ರಿಗೆ ಚಾರ್ಜ್ ಇರ್ತೈತೆ ರೀ. ಫಸ್ಟ್ ನೂಲು ಸುತ್ತೋದು ಅವ್ರೊಂದು ಚರಿಗೆ ತೊಗೊಂಡಾರು ಹೆಣ್ಣು ಮಗಳ್ರಿ. ಅದ್ರೊಳಗೆ ಸ್ವಲ್ಪ ನೀರು ಹಾಕೊಂಡಾರು. ಒಂದು ನೂಲಿನ ದಾರದ ಉಂಡೆ ತೊಗೊಂಡಾರಿ. ಇದನ್ನ ದಾರ ಇವಾಗ ಇಲ್ಲಿ ಕಳಸ ಇಟ್ಟಾರಿ, ಅಂದ್ರೆ ಕಳಸ ತೆವಿಗೆ ಐತೆ ನೋಡ್ರಿ. ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಯಾರು, 2 ಎಲೆ ಇಟ್ಟಾರು. ಅಂದ್ರೆ ಇವ್ರನ್ನ ಕಳಿಸಿದವ್ರು ಅಂತೇಳಿ ಕರಿತೀವಿ ರೀ. ಸ್ಟಾರ್ಟಿಗೆ ಇಲ್ಲಿ ಕಳಿಸೋದಂತೇಳಿ ಚರಿಗೆ ಇರ್ತೈತಲ್ರಿ, ಆ ಚರಿಗೆಗೆ ಸುತ್ಕೊಂಡು ಬರೋದ್ರಿ. ಫಸ್ಟ್ನೇ ನೂಲ ನೋಡ್ಲಾಕತ್ತೀರಿ ನೀವು. ಅಂದ್ರೆ ಅಲ್ಲಿ ಚರಿಗೆಗೆ ಗಚ್ಚಿ ಹಿಂಗೆ ನೂಲು ಸುತ್ತಬೇಕಾಕತ್ರಿ ಫಸ್ಟ್ನೇದು. ಅಂದ್ರೆ ಟೈಟಂಗಿ ಅದಕ್ಕೆ ನೂಲು ಸುತ್ತಲಾಕ ಇವರು ಕಾಕಾರು ಅವ್ರು ಏನು ಮಾಡಿದರು, ಹೆಲ್ಪ್ ಮಾಡಿದ್ರಿ. ಯಾಕಂದ್ರೆ ಅಕ್ಕ ಅವ್ರಿಗೆ ಯಾವ ರೀತಿ ಸುತ್ತಬೇಕು ಅನ್ನೋದು ಅವ್ರು ಹೇಳ್ಕೊಟ್ರಿ. ಹೆಣ್ಣು ಮಕ್ಕಳು ಏನು ಇರ್ತಾರಲ್ರಿ, ಅವ್ರಿಗೆ ಮದುಮಗನ ಹೆಣ್ಣು ಮಕ್ಕಳು ಅವ್ರು ಕಂಪಲ್ಸರಿ ದಾಂಡಿ ಕಟ್ಟಿರ್ತಾರೆ. ಯಾವುದ್ರೆ ಇಲ್ಲಿ ಮದುಮಗ ರೆಡಿ ಆಗ್ಯಾರ ನೋಡ್ರಿ. ಬಿಳಿ ಕುರ್ತಾ ಹಾಕೊಂಡಾರು, ಹಳದಿ ಕಲರ್ದಟ್ಟು ಶೆಲ್ಲಿ ಹಾಕೊಂಡಾರು. ಈ ಕಡೆ ಎಲ್ಲರೂ ನೋಡ್ರಿ ಪಾಂಡವಜೇರಿ ಅವರು ಅಕ್ಕನ ಬಳಗದವರು ಅದಾರಿ. ತಾಯಂದಿರು, ಅಕ್ಕ ತಂಗಿಯರು, ಅಣ್ಣನ ಬಳಗದವರು ಎಲ್ಲರೂ ಎಷ್ಟು ಖುಷಿಯಿಂದ ಎಲ್ಲರೂ ಅರಿಶಿನ ಶಾಸ್ತ್ರದೊಳಗೆ ಕೂತು ನೋಡ್ಲಕತ್ತಾರ ನೋಡ್ರಿ, ಪಾಲ್ಗೊಂಡಾರು. ಅದಲ್ಲದೆ ಗದ್ಯಾದವ್ರಿ ಮದುಮಗಳ ಕಡೆದವರು ರಿಲೇಷನ್ದವರು ಅದಾರಿ. ಪ್ರತಿಯೊಬ್ಬರೆಲ್ಲ ಬಂದಾರು. ಅಕ್ಕನ ಬಳಗದವರು, ಅಣ್ಣನ ಬಳಗದವ್ರು ಅದಾರಿ, ಸಣ್ಣ ಮಕ್ಕಳು. ಆಮೇಲೆ ಇಲ್ಲಿ ನೋಡ್ರಿ ಇವ್ರು ಸುತ್ಕೊಂಡು ಬಂದರಿ. ಅಂದ್ರೆ ಮದುಮಗನ ಅಕ್ಕ ತಂಗಿ ಚಾರ್ಜ್ ಇರ್ತೈತೆ ರೀ ಫಸ್ಟ್ನೇದು ನೂಲು ಸುತ್ತೋದು. ಆಮೇಲೆ ನೋಡ್ರಿ ಯಾವ ರೀತಿ ಸುತ್ತಲಾಕತ್ತಾರು. ಇದೇ ರೀತಿ ರೀ ಕೈ ಬೆರಳೊಳಗೆ ಅಂದ್ರೆ ಟೈಟ್ ಸುತ್ಕೋತ ಹೋಗ್ಬೇಕಾಕತ್ರಿ ಫ್ರೆಂಡ್ಸ್. ಲೂಸ್ ಬಿಡಬಾರ್ದ್ರಿ ದಾರ ನೋಡ್ಲತ್ತೀರಿ. ಆಮೇಲೆ ಕಂಪಲ್ಸರಿ ಮುತ್ತೈದೆಯರ ಮಾಡಿದ್ರಿ ಇದನ್ನು ಶಾಸ್ತ್ರ ರೀ. ಅಂದ್ರೆ ನೂಲಿನ ಚರಿಗೆ ಏನು ಹಿಡ್ಕೊಂಡು ಕೂತಾರಲ್ರಿ, ಅವ್ರಿಗೆ ಮದುವೆ ಆಗಿರಬೇಕು. ಆಮೇಲೆ ಇಲ್ಲಿ ನೂಲೊಳಗೆ ಏನು ಇವರೆಲ್ಲರೂ ಹೆಣ್ಣು ಮಕ್ಕಳು ಒಳಗಡೆ ಹೋಗ್ಯಾರಲ್ರಿ ನೂಲು ಸುತ್ತಲಾಕ, ಅವರಿಗೆ ಮದುವೆ ಆಗಿರ್ಬೇಕು ರೀ. ಮುತ್ತೈದೆಯರ ಮಾಡೋ ಶಾಸ್ತ್ರ ಇದು. ಪ್ರತಿಯೊಬ್ಬರೆಲ್ಲ ಬಲಗಾಲಿಟ್ಟು ಏನು ಮಾಡ್ಲಕತ್ತಾರಿ, ಒಳಗೆ ಪ್ರವೇಶ ಮಾಡ್ಲಕತ್ತಾರು. ಯಾರು ಅಂದ್ರೆ ಅಕ್ಕಿ ಕಾಳ್ಗಂದ್ರೆ ಅಕ್ಷತೆ ಟೈಮ್ ಆಗಿತ್ತಂದ್ರೆ ಅಷ್ಟು 5 ನೂಲು 5 ಎಳೆ ಸುತ್ತಿ ಬಿಡ್ತಾರೆ. ಇನ್ನೂ ಟೈಮ್ ಇತ್ತು ಅಂದ್ರೆ ಅವಾಗ ಏನು ಮಾಡ್ತಾರೆ, 11 ಎಳೆ ನೂಲು ಸುತ್ತಾರೆ. ಕಂಪಲ್ಸರಿ 5 ಎಳೀರಿ, ಆಮೇಲೆ 11 ಎಳೀರಿ, ಇಲ್ಲ 21 ಅಂದ್ರೆ ಎಳೀರಿ ನೂಲು ಸುತ್ತೋದ್ರಿ. ಅಂದ್ರೆ ಸಮ ಸಂಖ್ಯೆಯಲ್ಲಿ ಸುತ್ತಂಗಿಲ್ಲ, ಬೆಸ ಸಂಖ್ಯೆಯಲ್ಲಿನ ನೂಲು ಸುತ್ತೋದೈತ್ರಿ. ಅಂದ್ರೆ ಇಲ್ಲಿ ನೂಲಿಗೆ ಒಬ್ಬೊಬ್ಬರ ಚೇಂಜ್ ಹಾಕಾರಿ ಮುತ್ತೈದೆಯರು. ಅಂದ್ರೆ ಪ್ರತಿಯೊಬ್ಬರಿಗೆಲ್ಲ ಅವಕಾಶ ಸಿಗಲಿ ಅಂಥೇಳಿ. ಅಂದ್ರೆ ಮುತ್ತೈದೆಯರ ಸಂಖ್ಯೆ ಕಡಿಮೆ ಇತ್ತು, ಆಮೇಲೆ ಟೈಮ್ ಆಗಿತ್ತು ಅಂದ್ರೆ ಅವಾಗ ಏನು ಮಾಡ್ತಾರೆ, ಒಂದಿಬ್ಬರ ನೂಲು ಸುತ್ತಿರಿ 2 ಎಳೆ. ಅವ್ರಿಗೆ ಏನು ಮಾಡ್ತಾರೆ, ಅವ್ರ ಶರಗರೆ ಹಿಡಿದು ಈಗ ಚೇಂಜ್ ಹಾಕಾರಿ ಇಲ್ರಿ. ಒಬ್ಬರು ಅಂದ್ರೆ ಮುತ್ತೈದೆಯರು ಅವರು ಹೆಣ್ಣು ಮಗಳಿದ್ರಿ ಫಸ್ಟ್. ಇನ್ನು ಏನು ಮಾಡ್ತಾರೆ, ಅವರ ಮದುಮಗನ ವೈನಿಯವರು ಬರೋರ್ದಾರು. ಪ್ರತಿಯೊಬ್ಬರೆಲ್ಲ ನೋಡ್ರಿ ಮುತ್ತೈದೆಯರ ತಲೆ ಒಳಗೆ ಹೂರಿ, ಕೈ ತುಂಬ ಬಳೀರಿ. ಆಮೇಲೆ ನೋಡ್ರಿ ಎಲ್ಲ ಅರಿಶಿನ ಕುಂಕುಮ ಹಚ್ಕೊಂಡು ಯಾವ ರೀತಿ ಸಂಭ್ರಮದಿಂದ ಈ ಅರಿಶಿನ ಶಾಸ್ತ್ರದೊಳಗೆ ಪಾಲ್ಗೊಂಡಾರ ನೋಡ್ರಿ. ಗಡದೆ ಬಂಧುಗಳ ಮನೆತನದವ್ರು ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತ್ರಿ. ಈಗಿನ ಜನ್ರೇಷನ್ ಒಳಗೆ ಇಷ್ಟು ಜನ ಕೂಡಿರೋದು ಹೊಂದಾಣಿಕೆ ಮನೋಭಾವನೆಯಿಂದ, ಎಲ್ಲರೂ ಪ್ರೀತಿ ಸ್ನೇಹ ಭೇದ ಭಾವ ಬಿಟ್ಟು ನೋಡ್ರಿ ಎಲ್ಲರೂ ಎಷ್ಟು ಚಂದ ಮೈದನ ಲಗ್ನದೊಳಗೆ ನೋಡ್ರಿ ಎಷ್ಟು ವೈನಿಯವರು ಓಡಾಡಿ ಕೆಲಸ ಮಾಡ್ಲಕತ್ತಾರ ನೋಡ್ರಿ. ಪ್ರತಿಯೊಬ್ಬರೆಲ್ಲ ಅವ್ರ ವೈನಿಯವರು ಎಲ್ಲರೂ ತಮ್ಮ ಅಂಥೇಳಿ ಅವ್ರ ಮೈದನ ತಿಳ್ಕೊಂಡಾರು. ಮೈದನುಗಳು ಅವ್ರನ್ನ ವೈನಿಯವ್ರನ್ನ ತಮ್ಮ ತಾಯಿ, 2ನೇ ತಾಯಿ ಅಂತೇಳಿ ತಿಳ್ಕೊಂಡು ಎಲ್ಲರೂ ಹೊಂದಾಣಿಕೆಯಿಂದ ಪ್ರೀತಿ ಸ್ನೇಹದಿಂದ ಎಷ್ಟು ಚಂದ ಪ್ರತಿಯೊಬ್ಬರಲ್ಲಿ ಭಾಳ ಐತ್ರಿ ಅವರಲ್ಲಿ ಹೊಂದಾಣಿಕೆ ಮನೋಭಾವನೆ. ಅವ್ರ ಮನೆತನ ನೋಡಿದ್ರೆ ನನಗಂತೂ ಕನ್ನಡದೊಳಗೆ ನಮ್ಮ ವಿಷ್ಣುವರ್ಧನ್ ಪಿಕ್ಚರ್ ಐತಲ್ರಿ, ಯಜಮಾನ ಪಿಕ್ಚರ್ ನೋಡ್ದಂಗೆ ಖುಷಿ ಆತ್ರಿ. ಅದು ರೀಲ್ ಐತ್ರಿ ಯಜಮಾನ ಪಿಕ್ಚರ. ಅವ್ರ ಪಿಕ್ಚರ್ ಅಷ್ಟೇ ಮಾಡಿ ತೋರಿಸ್ಯಾರು. ಆದರೆ ಇವರು ಗಡದೆ ಬಂಧುಗಳು ಮನ್ಯಾನವ್ರಿ ರಿಯಲ್ ಆಗಿ ಅದಾರ ನೋಡ್ರಿ. ಎಷ್ಟು ಹೊಂದಾಣಿಕೆ ಮನೋಭಾವನೆಯಿಂದ ಪ್ರೀತಿ ಸ್ನೇಹ ಎಲ್ಲರೂ ಒಂದ ಮನ್ಯಾನವ್ರೇನು ಅನ್ನುವಂಗೆ ಅದಾರಿ. ಇವ್ರೇನು ಅಣ್ಣ ತಮ್ಮ ಏನು ಬಿಡ್ರಿ, ಅಂಟು ತಮ್ಮ ಒಂದು
ಅಂದರೆ 8 ಮಂದಿ ಒಂದ ಮನ್ಯಾಗ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಾರು, ಅವ್ರು ಪ್ರೀತಿಯಿಂದ ಇರ್ತಾರೋ. ಇಲ್ಲಿಗ ಅವ್ರ ವೈನಿಯವ್ರು ಚೇಂಜ್ ಆಗೋಣ ಮಾತು ಏನು ಮಾಡಿದ್ರಿ ಅಂದ್ರೆ ಮದುಮಗನ ಕಡೆದವ್ರು ರಿಲೇಷನ್ದವ್ರು ಇವರು ಕೂಡ ಅಕ್ಕ ಅವ್ರಿಗೆ ಏನು ಮಾಡ್ಲಾಕತ್ರಿ ಯಾವ ರೀತಿ ನೂಲು ಸುತ್ತಲಾಕತ್ತಾರ ನೋಡ್ರಿ. ಅಂದ್ರೆ ಪ್ರತಿಯೊಬ್ಬರೆಲ್ಲ ಇದ್ರೊಳಗೆ ಭಾಗವಹಿಸ್ತಾರೆ. ಅಂದ್ರೆ ಎಲ್ಲರಿಗೂ ಅವಕಾಶ ಸಿಗಲಿ ಅಂಥೇಳಿ ಏನು ಮಾಡ್ತಾರೆ, ಒಂದೊಂದು ನೂಲಿಗೆ ಒಬ್ಬೊಬ್ಬರು ಚೇಂಜ್ ಆಗ್ತಾರೋ. ಅಂದ್ರೆ ಇಲ್ಲಿ ಮುತ್ತೈದೆಯರ ಸಂಖ್ಯೆ ಅದು ಕಡಿಮೆ ಇತ್ತು, ಆಮೇಲೆ ಟೈಮ್ ಆಗಿತ್ತು ಅಂದ್ರೆ ಅವಾಗ ಏನು ಮಾಡ್ತಾರೆ, ಜಲ್ದಿನ 5 ಎಳೆ ನೂಲು ಸುತ್ತಾರೆ. ಕಂಪಲ್ಸರಿ ನೂಲು ಸುತ್ತಬೇಕ್ರಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ ಮದುವೆ ಒಳಗೆ, ಯಾವುದೂ ಪದ್ಧತಿಗಳು ಬಿಡಂಗಿಲ್ಲ. ಇದು ತರಾತುರಿಯಲ್ಲಿ ನಡೆದಿರ್ತಕ್ಕಂಥ ಮದುವೆ ರೀ. 2 ದಿವ್ಸನಾಗ ಅರೇಂಜ್ ಮಾಡ್ಯಾರು, ಯಾದಿ ಮ್ಯಾಗಿನ ಶಾದಿನ ಮಾಡೋಣ ಅಂತ ಹೇಳ್ಯಾರು. ಆದ್ರೂ ಕೂಡ ಎಲ್ಲ 5 ದಿವ್ಸ ಏನು ಹಿಂದಕ್ಕಿನ ಕಾಲದೊಳಗೆ ಅವಾಗ ಹಿರಿಯರು ಮದುವೆ ಮಾಡ್ತಿದ್ರಲ್ರಿ, ಒಂದು ದಿವ್ಸ ಒಳಕಲ್ ಪೂಜೆ ಮಾಡೋದ್ರಿ, ಒಂದು ದಿವ್ಸ ಹಂದರ ಶಾಸ್ತ್ರಿ, ಆಮೇಲೆ ಒಂದು ದಿವ್ಸ ಮೆಹಂದಿ ಶಾಸ್ತ್ರ, ಒಂದು ದಿವ್ಸ ಅರ್ಶಿನ ಶಾಸ್ತ್ರಿ, ಒಂದು ದಿವ್ಸ ಅಕ್ಷತಾರ ಹೊಂದ ಶಾಸ್ತ್ರ, ಆಮೇಲೆ ಗೊಂದಲ, ಆಮೇಲೆ ಸತ್ಯನಾರಾಯಣ ಪೂಜೆ ರೀ. ಹಿಂಗೆ 5 ದಿವ್ಸ ನಡೀತಿತ್ತು ರೀ ಅವಾಗ ಮದುವೆ ರೀ. ಅವಾಗೆಲ್ಲ ಬೀಸೋದು ಎಲ್ಲ ನೋಡ್ರಿ ಈಗ ಚೇಂಜ್ ಆದ್ರಿ. ಮುತ್ತೈದೆಯರ ಮತ್ತು ಒಬ್ಬರು ಅಕ್ಕ ಅವ್ರ ಮುಂದೆ ಹಿಡ್ದಾರಿ, ಹಿಂದ್ಗಡೆ ನೋಡ್ರಿ ಅವರು ಉಳ್ದನವ್ರ ಅಕ್ಕ ಅವರೆಲ್ಲ 4 ಮಂದಿ ಆ ನೂಲು ಹಿಡ್ಕೊಂಡು ಹೊಂಟಾರ್ರಿ. ಅಂದ್ರೆ ಜಲ್ದಿ ಆಗಲಿ, ಪ್ರತಿಯೊಬ್ಬರು ಒಬ್ಬೊಬ್ರು ಸುತ್ತಗೋತ ಕೂತಾರಂದ್ರೆ ಟೈಮ್ ಭಾಳ ಆಕತಿ ಅಂತೇಳಿ ಏನು ಮಾಡ್ಲಾಕತ್ತಾರಿ, ಅವ್ರು ಸೆರಗಾರ ಹಿಡಿತಾರೆ ಒಂದು, ಇಲ್ಲಿಕಂದ್ರೆ ಅವ್ರು ಸುತ್ತಿದ ನೂಲಿಂದ ಎಳೀರಿ ಹಿಡ್ಕೋತ ಈ ರೀತಿ ಹೋಗ್ತಾರೆ ನೋಡ್ರಿ. ಎಲ್ಲರನ್ನು ನೋಡಿ ಏನು ಅರಿಶಿನ ಶಾಸ್ತ್ರದೊಳಗೆ ಪಾಲ್ಗೊಂಡಾರಲ್ಲ ಎಲ್ಲರೂ ಅಕ್ಕನ ಬಳಗದವರು ಅಣ್ಣನ ಬಳಗದವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ಯಾಕಂದ್ರೆ ನೀವು ಎಲ್ಲರೂ ಇಷ್ಟು ಖುಷಿಯಿಂದ ಭೇದ ಭಾವ ಬಿಟ್ಟು ಅರಿಶಿನ ಶಾಸ್ತ್ರದೊಳಗೆ ಎಲ್ಲರೂ ಪ್ರೀತಿಯಿಂದ ಓಡಾಡಿ ಕೆಲಸ ಮಾಡ್ಲಕತ್ತಿರಲ್ಲ ನೋಡಿ, ನನಗಂತೂ ಭಾರಿ ಖುಷಿ ಅನ್ನಿಸ್ತೀರಿ ಫ್ರೆಂಡ್ಸ. ನೋಡ್ರಿ ಯಾವ ರೀತಿ ಪ್ರತಿಯೊಂದೆಲ್ಲ ನೂಲು ಸುತ್ತದಾಗಲಿ ಅಂದ್ರೆ ಹಿಂದೂ ಧರ್ಮದೊಳಗೆ ಇದೊಂದು ಪದ್ಧತಿ ಐತ್ರಿ. ಮದುಮಗ ಮತ್ತು ಮದುಮಗಳಿಗೆ ಯಾಕೆ ಇದನ್ನು ಅರಿಶಿನ ಶಾಸ್ತ್ರ ಮಾಡಿ ನೀರು ಹಾಕ್ತಾರಪ್ಪ ಅಂದ್ರೆ, ಅವಾಗ ಹಿಂದಕ್ಕಿನ ಕಾಲದೊಳಗೆ ಯಾರಿಗೆ ಟೈಮ್ ಇರ್ತಿರ್ಲಿಲ್ಲ, ಹೊಲದೊಳಗೆ ಅದು ಕೆಲಸ ಮಾಡ್ತಿದ್ರು ಬಿಸಿಲಾಗ. ಅವಾಗ ಈ ರೀತಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬ್ಯೂಟಿ ಅಂದ್ರೆ ಯಾವುದೋ ಮುಖಕ್ಕೆ ಫೌಂಡೇಶನ್ ಅದು ಏನೂ ಹಚ್ತಿರ್ಲಿಲ್ಲ. ಇವರು ನೋಡ್ರಿ ಮದುಮಗನ ಅಕ್ಕ ಅದಾರ, ಇವರು ಹೆಣ್ಣು ಮಗಳ್ರಿ, ಅಕ್ಕ ತಂಗಿನೂ ಅದಾರಿ. ಅವರು ಒಟ್ಟು ಮದುಮಗನ ಹೆಣ್ಣು ಮಕ್ಳು ಅದಾರೆ. ಅವ್ರೀಗ ಏನು ಮಾಡ್ಲಾಕತ್ರಿ, ನೂಲು ಸುತ್ತಲಾಕತ್ತರು. ಪ್ರತಿಯೊಬ್ಬರೆಲ್ಲ ನೋಡ್ರಿ ಇದ್ರೊಳಗೆ ನೂಲು ಸುತ್ತು ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೋ. ಅವಾಗ ಹಿಂದಕ್ಕಿನ ಕಾಲದೊಳಗೆ ಮದುಮಗ ಮತ್ತು ಮದುಮಗಳಿಗೆ ಅರಿಶಿನ ಶಾಸ್ತ್ರದ ದಿನ ಒಂದು ದಿವಸ ಆದರೂ ತಲೆಗೆ ಎಣ್ಣೆ ಹಚ್ಚಿ ಎಲ್ಲರೂ ಚಂದಂಗಿರಿ ಅರಿಶಿನ ಹಚ್ಚಿ ಏನು ಮಾಡ್ತಿದ್ರು, ನೀರು ಹಾಕ್ತಿದ್ರು. ಅಂದ್ರೆ ಒಂದು ಚಂದ ಕಾಣಿಸಿರ್ಲಿ ಯಾವತ್ತು ಒಂದು ದಿವಸ ಆದರೂ ಮದುಮಗ ಮದುಮಗಳು ಅಂಥೇಳಿ ಏನು ಮಾಡ್ತಿದ್ರು, ಆ ರೀತಿ ಚಂದ ಕಾಣಿಸೋ ಸಲುವಾಗಿ ಪ್ರತಿಯೊಂದೆಲ್ಲ ನೀರದು ಹಾಕಿ ಕಳೆ ಬರಲಿ ಅಂಥೇಳಿ ಮುಖದ ಮೇಲೆ ಏನು ಮಾಡ್ತಿದ್ರಿ, ಎಣ್ಣೆ ಹಚ್ಚಿ ಸ್ನಾನ ಹಾಕಿ ಕೊಬ್ಬರಿ ಎಣ್ಣೆ, ಒರಿಜಿನಲ್ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಮುಖಕ್ಕೆ ಕಾಂತಿ ಬರ್ತೈತೆ ರೀ. ಆಮೇಲೆ ಎಲ್ಲ ಕಣ್ಣದು ಉರಿತಿದ್ದು ಅಂದ್ರೆ ಎಲ್ಲ ಕಡಿಮೆ ಆಕವ್ರಿ. ಎಣ್ಣೆ ಹಚ್ಚೋದ್ರಿಂದ ಮುಖ ಏನಾಕತ್ರಿ ಕಾಂತಿಯುತವಾಗಿ ಕಾಣ್ತೈತೆ ರೀ. ಈಗಿನ ಜನ್ರೇಷನ್ ಅದಾರ ಏನ್ರಿ, ಪಾರ್ಲರ್ಗೆ ಹೋಗಾರು ಆ ಕ್ರೀಮ ಈ ಕ್ರೀಮ ಅಂತೇಳಿ ಹಚ್ಕೊಂಡು ಬಂದು ಚಂದ ಕಾಣಿಸ್ತಾರೆ. ಅದು ಒರಿಜಿನಲ್ ಬಣ್ಣ ಅಲ್ರಿ. ಈ ರೀತಿ ಒರಿಜಿನಲ್ ಇರ್ಬೇಕ್ರಿ ಯಾವಾಗಲಿ. ಹಿಂದಕ್ಕಿನವ್ರು ಏನು ಹಿರಿಯರ ಪದ್ಧತಿಗಳನ್ನ ಮಾಡ್ಕೊಂಡು ಬಂದಾರಲ್ರಿ, ಅವೆಲ್ಲ ಶಾಶ್ವತವಾಗಿ ಅದಾವ್ರಿ, ಜೀವಂತವಾಗಿ ಅದಾವು. ನೋಡ್ರಿ ನೀವು ಇಲ್ಲಿ ನೂಲು ಸುತ್ತದ ಕಾರ್ಯಕ್ರಮಗ ನಮ್ಮ ಮದುಮಗಳಿಗೆ ಏನು ಅರಿಶಿನ ಆಮೇಲೆ ಕೊಬ್ಬರಿ ಏನದು ಹಚ್ಚಿ ಸ್ನಾನ ಹಾಕಿದ್ರಂದ್ರೆ ಸುರ್ಗಿ ನೀರು ಬಿದ್ದು ಅಂದ್ರೆ ಎಷ್ಟು ಚಂದ ಕಳಿ ಬರ್ತೈತೆ ನೋಡ್ರಿ ಅವ್ರ ಮುಖದ ಮೇಲೆ. ಹೆಂಗೆ ಇಲ್ರಿ ಯಾವ ರೀತಿನ ಕಾಣ್ರಿ. ಆದ್ರೆ ಎಣ್ಣೆ ಹಚ್ಚಿ ಸ್ನಾನ ಹಾಕಿರಿ, ಅರಿಶಿನ ಹಚ್ಕೊಂಡು ಮುಖ ತೊಳ್ಕೊಂಡ್ವಿ ಅಂದ್ರೆ ಮ್ಯಾಲೆ ಸೋಪ್ ಅದು ಏನೂ ಹಚ್ಚಂಗಿಲ್ಲ. ಅರಿಶಿನ ಹೋಲಾಕ ಬೇಕಾಗಿತ್ತಂದ್ರೆ ಕಡ್ಲಿ ಹಿಟ್ಟರೆ ಜೋಳದ ಹಿಟ್ಟರೆ ಹೆಚ್ಚಿ ಏನು ಮಾಡ್ತಾರೆ, ಅದನ್ನು ಅರಿಶಿನ ತೊಳಿತಾರೋ. ಆದರೆ ಇಲ್ಲಿ ನಮ್ಮ ಪಾಂಡಿಚೇರಿ ಒಳಗೆ ರೀ ಒಂದು ಬೇರೆ ಪದ್ಧತಿನ ಐತ್ರಿ. ಒಂದೊಂದು ಊರೊಳಗೆ ಒಂದೊಂದು ಬೇರೆ ಬೇರೆ ಪದ್ಧತಿಗಳು ಇರ್ತಾವ್ರಿ. ಯಾಕಂದ್ರೆ ಅಲ್ಲಿ ಆಚಾರ ವಿಚಾರಗಳು ಬೇರೆ ಇರ್ತಾವ್ರಿ, ಅಲ್ಲಿ ಸಂಸ್ಕೃತಿಗಳು ಬೇರೆ ಇರ್ತಾವ್ರಿ. ಅವರು ಇವತ್ತಿಲ್ಲಿ ನೂಲು ಸುತ್ತಿದ ಮೇಲತ್ತದು ಏನು ಮಾಡ್ತಾರಂತ್ರಿ, ಅವರು ಅರಿಶಿನ ತೊಳೆಯಂಗಿಲ್ಲ ಅಂತ ಫಸ್ಟ್ ಕೊಬ್ಬರಿ ಎಣ್ಣೆದು ಎಲ್ಲ ಮುತ್ತೈದೆಯರು ಹಚ್ಚಿದ ಮೇಲತ್ತ ಡೈರೆಕ್ಟ್ ನೀರು ಹಾಕ್ತಾರೆ. ನೀರು ಹಾಕಿದ ಮೇಲತ್ತ ಎಲ್ಲ ಕೈ ಅದು ಒರೆಸ್ಕೊಂಡು ಒಂದು 2 ಬಟ್ ಅರಿಶಿನ ಕಾಲಿಗೆ ಆಮೇಲೆ ಗಲ್ಲಿಗೆ ಹಚ್ಚಿರಿ. ಅದನ್ನ ಅರಿಶಿನ ತೊಳೆಯಂಗಿಲ್ಲಂತ್ರಿ ಅವರು. ಅಂದ್ರೆ ಅವರ ಊರೊಳಗೆ ಒಂದು ಪದ್ಧತಿ ಐತ್ರಿ. ಇವಾಗ 11 ಸುತ್ತು ಎಲ್ಲರೂ ಈಗ ನೂಲು ಸುತ್ಕೊಂಡು ಬಂದರು. ಇಲ್ಲಿ ಅದಾರ ನೋಡ್ರಿ ಇವರು ಮದುಮಗಳ ಕಡೆದವ್ರು ಅದಾರಿ, ಕಾಕು ಅವರು, ನಮ್ಮ ಗೆಳತಿ ಅವ್ವ ಅವರು. ಆಮೇಲೆ ಇವ್ರು ಪೋಜ್ ಎಷ್ಟು ಚಂದ ಕೊಟ್ರು ನೋಡ್ರಿ ಇವ್ರ ಅಕ್ಕ ಅವರು. ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತ್ರಿ. ಯಾಕಂದ್ರೆ ಕ್ಯಾಮ್ರಾಗೆ ಪೋಸ್ ಕೊಟ್ಟಾರ ಎಷ್ಟು ಚಂದ. ಇವ್ರ ತಮ್ಮವರು ಕೂಡ ನೋಡ್ರಿ ಯಾವ ರೀತಿ ಪೋಸ್ ಕೊಟ್ಟರು, ಸ್ಮೈಲ್ ಕೊಟ್ಟರು. ಅಕ್ಕ ಅವರಿಗೆ ಮತ್ತು ಅಮ್ಮ ಅವರಿಗೆ ಆಮೇಲೆ ಓದಾನವ್ರಿಗೆ ಎಲ್ಲರೂ ಕ್ಯಾಮ್ರಾಕ್ಕೆ ಯಾರ್ಯಾರು ಪೋಸ್ ಕೊಟ್ಟಿರಲ್ರಿ, ನನ್ನ ಅಭಿಮಾನಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಮಾಡ್ಲಿಕ್ಕೆ ಭಾಳ ಸಪೋರ್ಟ್ ಮಾಡಿದಿರಿ ಪ್ರತಿಯೊಬ್ಬರೆಲ್ಲ. ಇವಾಗ ನೋಡ್ರಿ ನೂಲು ಸುತ್ತದಾಗೈತ್ರಿ. 11 ಸುತ್ತು ಸುತ್ಕೊಂಡು ಬಂದ್ರಿ ಇವ್ರು ಎಲ್ಲರೂ ಮುತ್ತೈದೆಯರು 11 ಮಂದಿ. ಇವಾಗ ಮದುಮಗಳು ಮತ್ತು ಮದುಮಗ ಈಗ ನೂಲು ಸುತ್ತಲಾಕತ್ತಾರೆ. ಒಳಗಡೆ ನೂಲೊಳಗೆ ಪ್ರವೇಶ ಮಾಡೋರ್ದಾರು. ಹಳದಿ ಶಾಸ್ತ್ರಕ್ಕೆ ಬಿಳಿ ಕುರ್ತಾ ಹಾಕೊಂಡಾರು, ಯೆಲ್ಲೋ ಕಲರ್ದ ಶೆಲೆ ಹೊತ್ಕೊಂಡಾರು, ತಲೆ ಮೇಲೆ ಟೋಪಿಗೆ 2 ಎಲೆ ತೊಂದಾರಿ ಕುಡಿದಿದ್ದು, ಅದ್ರೊಳಗೆ ಒಂದು ಸ್ವಲ್ಪ ಅಕ್ಕಿ ಕಾಳು ಹಾಕ್ಯಾರು. ಪ್ರತಿ ಸುತ್ತಿಗೊಮ್ಮೆ ಏನು ಮಾಡೋದ್ರಿ, ಅಕ್ಕಿ ಕಾಳು ಈ ರೀತಿ ನೂಲೊಳಗೆ ಏನು ಮಾಡೋದು ಸ್ವಲ್ಪ ಸ್ವಲ್ಪ ಒಕ್ಕೊತ ಬರೋದ್ರಿ. ನೋಡ್ರಿ ಯಾವ ರೀತಿ ಅಂದ್ರೆ ಮದುಮಗ ಮದುಮಗಳದ ಕಿರು ಬೆರಳು ಹಿಡ್ದಾರೆ ಅಂದ್ರೆ ಕಿರುಬಟ್ಟ, ಮದುಮಗ
ಮದುಮಗಳ ಅಂದ್ರೆ ಕಡೆದವರು ಆಮೇಲೆ ಮದುಮಗನ ಕಡೆದವರು ಈ ರೀತಿ ಅವರು ಎಲ್ಲರೂ ಅರ್ಶಿನ ಶಾಸ್ತ್ರದೊಳಗೆ ಎಲೆ ತೊಗೊಂಡು ಅಕ್ಕಿ ತೊಗೊಂಡು ಎಲ್ಲರೂ ಸಂತೋಷದಿಂದ ಮದುಮಗನ ತಂದೆ ತಾಯಿ ರೀ ಆಮೇಲೆ ಮದುಮಗನ ಸೋದರ ಮಾವ ಅದಲ್ದನ ಆಮೇಲೆ ಊರಾಗಿನ ಹಿರಿಯರು ಕಾರ್ಯಕ್ರಮ ಏನು ನಡೆಸ್ಕೊಡಕತ್ತಾರಲ್ರಿ ಅಣ್ಣ ಸಾಬ್ ಕಾಕ ಅವರದು ಪ್ರತಿಯೊಬ್ಬರೆಲ್ಲ ನೋಡ್ರಿ ಯಾವ ರೀತಿ ಅವ್ವ ಅವರು ತಾಯಿಯವರು ಕಾಕ ಅವರು ಅಜ್ಜ ಅವರು ಪ್ರತಿಯೊಬ್ಬರೆಲ್ಲ ಏನು ಮಾಡ್ಯಾರಿ ಸಂತೋಷದಿಂದ ಎಲ್ಲರೂ ಈ ಅರ್ಶಿನ ಶಾಸ್ತ್ರದೊಳಗೆ ಪಾಲ್ಗೊಂಡಾರಿ. ಅಂದ್ರೆ ಇಲ್ಲೆಲ್ಲ ನಮ್ಮ ಇದ್ರೊಳಗೆ ಪಾಂಡೇಜೇರಿ ಊರಾಗ ಏನು ಇನ್ನೊಂದು ಖುಷಿ ಪಡೋದು ಇನ್ನೊಂದು ಏನು ವಿಶೇಷ ಪದ್ಧತಿ ಐತಿ ಅಂದ್ರಪ್ಪ, ಇಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ್ಕೊಂಡು ಇದನ್ನು ಅರ್ಶಿನ ಶಾಸ್ತ್ರದ ಪದ್ಧತಿ ಮಾಡ್ಲಕತ್ತಾರೆ. ಇದು ನೋಡಿ ನನಗೂ ಭಾರಿ ಖುಷಿ ಆಯ್ತು ರೀ ಫ್ರೆಂಡ್ಸ. ನಮ್ಮದು ಕಡೆ ಅಂದ್ರೆ ಅರಿಶಿನ ಚರಿಗೆ ಹಿಡ್ಕೊಂಡು ಗಂಡು ಮಕ್ಕಳು ಅಷ್ಟೇ ಕೂತಿರ್ತಾರೆ. ಆದರೆ ಒಳಗಡೆ ಯಾರು ಈ ರೀತಿ ಅಂದ್ರೆ ನೂಲೊಳಗಾಗಲಿ ಆಮೇಲೆ ಅರಿಶಿನ ಹಚ್ಲಕ್ಕದು ಯಾರು ಗಂಡು ಮಕ್ಕಳು ಆ ಕಡೆ ಮುಂದೆ ಬರಂಗಿಲ್ಲ. ಇಲ್ಲಿ ಇವ್ರು ಬಂದಾರಲ್ರಿ ನೋಡಿ ಭಾರಿ ಖುಷಿ ಆಯ್ತು ರೀ ನನಗೆ. ಎಲ್ಲರೂ ಪ್ರತಿಯೊಬ್ಬರೆಲ್ಲ ಪೇಟ ಸುತ್ಕೊಂಡಾರ ನೋಡ್ಲತ್ತೀರಿ. ಈ ರೀತಿ ಮದುವೆ ಮಾಡೋದು ನೋಡಿ ನನಗರೆ ಗಡದೆ ಬಂಧುಗಳು ಮದುವೆ ನೋಡಿ ಭಾರಿ ಖುಷಿ ಅನ್ನಿಸ್ತು. ಅದಲ್ದನ ಪ್ರತಿಯೊಬ್ಬರೆಲ್ಲ ಅವರೆಲ್ಲ ಎಷ್ಟು ಖುಷಿಯಿಂದ ಈ ರೀತಿ ಇರ್ಬೇಕ್ರಿ ಅಣ್ತಮ್ರಂದ್ರೆ ಹೊಂದಾಣಿಕೆ ಮನೋಭಾವನೆ ಇರಬೇಕು, ಎಲ್ಲರಲ್ಲಿ ಪ್ರೀತಿ ಸ್ನೇಹ ಇರಬೇಕು, ನನ್ನವರು ತನ್ನವರು ಅನ್ನೋದು ಮನೋಭಾವನೆ ಇರಬೇಕು. ಈಗ ಅವ್ರು 5 ಸುತ್ತ ಹಾಕಿದ್ರಿ ಅಂದ್ರೆ ಮದುಮಗ ಮದುಮಗಳು ಇವಾಗ ಖುಷಿನ ತೊಗೊಂಡು ಒಳಗೆ ನೂಲೊಳಗೆ ಬಲಗಾಲಿಟ್ಟು ಪ್ರವೇಶ ಮಾಡೋರು ಕೂಸ ಮನ್ಕೊಂಡಿತ್ರಿ. ಆದ್ರೂ ಕೂಡ ಏನು ಮಾಡಿದ್ರಿ ಖುಷಿನ ತೊಗೊಂಡು ಒಳಗಡೆ ಪ್ರವೇಶ ಮಾಡ್ಬೇಕಂತ ಹೇಳಿ ಮದುಮಗನ ಕೈಯಾಗ ಖುಷಿನ ಕೊಟ್ಟರು. ಇವಾಗ ಅವರು ನೂಲೊಳಗೆ ಏನು ಮಾಡಿದ್ರಿ ಬಲಗಾಲಿಟ್ಟು ಒಳಗೆ ಬಂದ್ರಿ. ಬಂದ ಮೇಲೆ 2 ಮಣಿ ಹಾಕ್ಯಾರಲ್ಲಿ. ಮಣಿ ಮೇಲೆ ಏನು ಮಾಡಿದ್ರಿ ಬಲಗಾಲಿಟ್ಟು ಏರಿ ಮೇಲ್ಗಡೆ ಕುಂದಿರ್ತಾರೆ ನಾವು. ಮದುಮಗ ಏರಿದ್ರಿ. ಈಗ ಮದುಮಗಳು ಕೂಡ ಏನು ಮಾಡಿದ್ರಿ ಎಲ್ಲಿ ಇಡೋದು ಅಂತ ಕೇಳಿದ್ರಿ. ಕೆಳಗಡೆ ಇಡಂದ್ರೆ ಮನೆ ಕೆಳಗೆ ಬಲಗಾಲಿಟ್ಟು ಅವರು ಮನೆ ಮೇಲೆ ಏರಿದ್ರು. ಅವು ಎಲೆ ಏನದಾವಲ್ರಿ ಅಲ್ಲಿ ಮನೆ ಕೆಳಗಡೆ ರೀ ಮುಂದೆ ಇಟ್ಟಾರು. ಇವಾಗ ಇವ್ರು ಏನು ಮಾಡ್ತಾರೆ ಬಟ್ಟೆ ತೆಗೆದ್ರಿ ಹತ್ರನ, ಯಾಕಂದ್ರೆ ಅರಿಶಿನ ನೀರಾಗ ಆಮೇಲೆ ಕೊಬ್ಬರಿ ಎಣ್ಣೆ ಹಚ್ಚ ನಾವು ಏನಕ್ಕವ್ರು ಬಿಳಿ ಬನೇನ ಆಮೇಲೆ ಶರ್ಟ್ ಹೊಲಸಾಕ ಅಂಥೇಳಿ ಅವರು ಮದುಮಗ ಏನು ಮಾಡಿದ್ರಿ ಬಟ್ಟೆ ತೆಗೆದ್ರು. ಮದುಮಗಳು ಏನು ಮಾಡ್ತಾರೆ ಅವರು ಶಾಲ್ ತೆಗಿತಾರೆ. ಶಾಲ್ ತೆಗೆದು ಅವ್ರದ್ದು ತಲೆಯೊಳಗಿಂದ ಹೂವು ತೆಗೆದು ಎಣ್ಣೆ ಶಾಸ್ತ್ರ ಮಾಡ್ಲಕ್ಕೆ ನೋಡ್ರಿ ಇಲ್ಲಿ ಒಂದು ಜೋಳದ ದಂಟು ತೊಗೊಂಡಾರು. ಅದಕ್ಕೆ 2 ಕುಡಿ ಇದ್ದಿದ್ದ ಎಲೆ ಕಟ್ಟ್ಯಾರು. ಆಮೇಲೆ ಕೊಬ್ಬರಿ ಎಣ್ಣೆ ಐತ್ರಿ ಬಟ್ಲಾಗ ಎಣ್ಣೆ ತೊಗೊಂಡು ಈ ರೀತಿ ನೆತ್ತಿ ಒಳಗೆ ನೋಡ್ರಿ ಯಾವ ರೀತಿ ಎಣ್ಣೆ ಹಚ್ಲಕತ್ತಾರು. ಇದನ್ನು 5 ಮಂದಿ ಕೂಡಿ ಮುತ್ತೈದೆಯರು ಶಾಸ್ತ್ರ ಮಾಡೋದಿರ್ತೈತ್ರಿ. ಮುತ್ತೈದೆಯರು ಭಾಳ ಸಂಖ್ಯೆ ಕಡಿಮೆ ಇತ್ತು, ಭಾಳ ಜನ ಬಂದಿರಲಿಲ್ಲ ಅಂದ್ರೆ 5 ಮಂದಿ ಕೂಡಿ ಮಾಡೋದ್ರಿ. 5 ಮಂದಿಕ್ಕಿಂತ ಜಾಸ್ತನ ಅದಾರಿ ಅಲ್ಲಿ ಅಂದ್ರೆ ಎಲ್ಲ ಮುತ್ತೈದೆಯರು ಪಾಲ್ಗೊಂಡಾರಿ. ಪ್ರತಿಯೊಬ್ಬರೆಲ್ಲ ಬಂದವ್ರು ರಿಲೇಷನ್ದವ್ರಿಗೆ ರೀ ಆಮೇಲೆ ಮನ್ಯಾನವ್ರಿಗೆ ಚಾರ್ಜ್ ಇರ್ತೈತೆ ರೀ ಇದನ್ನು ಮಾಡೋದು. ಇನ್ನು ಖುಷಿಯಿಂದ ಯಾರಾದರೂ ಹೊರಗಿನವ್ರು ಬಂದವರು ಅಂದರೆ ಬೇರೆ ಸಮಾಜದವ್ರು ನಾವು ಖುಷಿಯಿಂದ ಮಾಡ್ತೀವಿ ಅಂದ್ರೆ ಅವರಿಗೆ ಕೂಡ ಪ್ರವೇಶ ಇರ್ತೈತೆ ರೀ. ಈ ಮದುವೆ ಒಳಗೆ ಎಲ್ಲರೂ ಪಾಲ್ಗೊಂಡಾರಿ. ಅಂದ್ರೆ ಗಡದೆ ಮನೆಯವ್ರು ರಿಲೇಷನ್ದವರು ವೈನಿಯವರು ಅಕ್ಕ ತಂಗಿಯರು ಹಳದಿ ಏನು ಯೆಲ್ಲೋ ಕಲರ್ ಸಾಡಿ ಉಟ್ಕೊಂಡಾರಲ್ರಿ ಅವರೆಲ್ಲ ಗಡದೆ ಬಂಧುಗಳು ಮನೆಯವ್ರದಾರಿ. ಅಂದ್ರೆ ಮದುಮಗನ ಅಣ್ಣ ಇದು ವೈನಿಗಳು ಆಮೇಲೆ ಅವರು ಉಳ್ದಾನವ್ರ ಸೋದರ ಮಾವಗಳು ಆಮೇಲೆ ಅವ್ರ ಮಾಮಿಗಳು ಆಮೇಲೆ ಅಕ್ಕ ತಂಗಿಯರು ಪ್ರತಿಯೊಬ್ಬರೆಲ್ಲ ಅದಾರಿ. ಆಮೇಲೆ ಮದುಮಗಳ ಕಡೆದವರು ಅದಾರಿ. ಅಂದ್ರೆ ಈ ಕಡೆದವರು ಮದುಮಗಳ ಗೆಳತಿಯರು ಅದಾರಿ, ರಿಲೇಷನ್ದವ್ರು ಅದಾರಿ. ಅವರು ಕೂಡ ಏನು ಮಾಡ್ಲತ್ತಾರ ಮದುಮಗಳಿಗೆ ಎಣ್ಣೆ ಶಾಸ್ತ್ರ ಮಾಡ್ಲಕತ್ತಾರು. ನೋಡ್ರಿ ಯಾವ ರೀತಿ ಎಣ್ಣೆ ಹಚ್ಲಕತ್ತಾರು. ಈ ರೀತಿ ಕೊಬ್ಬರಿ ಎಣ್ಣೆ ಹಚ್ಚಿರಿ ಆಮೇಲೆ ಅರಿಶಿನ ಹಚ್ಚಿರಿ ನೀರು ಹಾಕಿದ್ವಿ ಅಂದ್ರೆ ಇಬ್ಬರು ಮಕ್ಕದ ಮೇಲೆ ಒಂದು ಎಷ್ಟು ಚಂದ ಕಳೆ ಬರ್ತೈತೆ ನೋಡ್ರಿ. ಅದಕ್ಕೆ ಹತ್ತಿರ್ತಾರೆ ಹಿರಿಯರು ಮೊದಲು ನಾವು ಎಷ್ಟು ಚಂದ ಕಾಣಿಸ್ಲಿಲ್ಲ ಅಂದರು ಕರಗರಿ ಕಾಣಿಸ್ಲಿ ಇಲ್ಲ ಯಾವ ರೀತಿಯೂ ಕಾಣಿಸಿದ್ರು ಆಮೇಲೆ ಸುರ್ಗಿ ಮದುವೆ ಆಗ್ರಿ ನೀರು ಹಾಕಿ ಎಣ್ಣೆ ಹಚ್ಚಿ ಅರಿಶಿನ ಹಚ್ಚಿ ಸ್ನಾನ ಹಾಕಿದ್ರಂದ್ರೆ ಮಕ್ಕದ ಮೇಲೆ ಒಂದು ಬೇರೆ ಕಳೆನ ಬರ್ತೈತೆ ರೀ. ಅತಾರಿ ಸುರ್ಗಿ ನಿರ್ಬಳನ ಎಷ್ಟು ಚಂದ ಕಾಣಿಸ್ಲತ್ತೀವ ತಂಗಿ ಆಮೇಲೆ ಸುರ್ಗಿ ನಿರ್ಬಳನ ಎಷ್ಟು ಚಂದ ಕಾಣಿಸ್ಲತ್ತಿಪ್ಪ ತಮ್ಮ ಅಂಥೇಳಿ ದೃಷ್ಟಿ ತೆಗಿತಾರೆ. ನೋಡ್ರಿ ಹೆಣ್ಣು ಗಂಡಿಗೆ ಯಾವ ರೀತಿ ಒಂದು ಮದುವೆ ಅನ್ನೋದು ಒಂದು ದೊಡ್ಡ ಸಂಭ್ರಮ ಪಡುವಂಥ ಘಟ್ಟ. ಅದರೊಳಗೆ ಈ ಶಾಸ್ತ್ರಗಳನ್ನ ಮಾಡ್ಲಕತ್ತಾರಲ್ರಿ ಪ್ರತಿಯೊಬ್ಬರೆಲ್ಲ. ಅಂದ್ರೆ ಇನ್ನೂ ಆಚಾರ ವಿಚಾರಗಳು ಪದ್ಧತಿಗಳನ್ನ ಹಳ್ಳಿ ಒಳಗೆ ಇನ್ನೂ ಉಳಿಸ್ಕೊಂಡು ಹೊಂಟಾರಿ. ಯಾಕಂದ್ರೆ ಈಗಿನ ಜನ್ರೇಷನ್ದೊಳಗೆ ಅಷ್ಟು ಎಲ್ಲರೂ ಸಿಂಪಲ್ಲಾಗಿ ಹ್ಯಾದಿ ಮ್ಯಾಗಿನ ಶಾದಿ ಅಂದ್ರೆ ರೀ ಅಂದ್ರೆ ಹಾರ ಬದಲಾಯಿಸ್ಕೊಳ್ಳೋಣ ಪಾಟ್ನ ಏನು ಮಾಡಿಬಿಡ್ತಾರೋ ತಾಳಿ ಶಾಸ್ತ್ರ ಮಾಡ್ತಾರೆ ರೀ. ಅಂದ್ರೆ ಮುಗ್ದ ಹೋತ್ರಿ ಎಲ್ಲಗನ. ಆದರೆ ಇವ್ರು ಹ್ಯಾದಿ ಮ್ಯಾಗಿನ ಶಾದಿ ಅಂದ್ರೆ 5 ದಿವಸ ಏನು ಹಿಂದಕ್ಕಿನ ಕಾಲದೊಳಗೆ ಮದುವೆ ನಡೀತಿದ್ವಲ್ರಿ ಅದೇ ರೀತಿ ಈಗಿನ ಹ್ಯಾದಿ ಮ್ಯಾಗಿನ ಶಾದಿ ಒಳಗೆ 5 ಶಾಸ್ತ್ರದ ಪದ್ಧತಿಗಳನ್ನು ಒಂದೇ ದಿವ್ಸನಾಗ ಮಾಡ್ಲಕತ್ತಾರಲ್ರಿ. ಅದನ್ನು ನೋಡಿ ನನಗೆ ಭಾರಿ ಖುಷಿ ಅನ್ನಿಸ್ತು ರೀ. ಇವಾಗ ಮದುಮಗ ತಿಕ್ಕಿ ನೋಡ್ರಿ ಯಾವ ರೀತಿ ನೀರು ಹಾಕಿದ್ರು ವೈನಿಗಳು ಅಕ್ಕ ತಂಗಿಯರು ಮಾಮಿಯವರು. ಈ ಕಡೆ ಮದುಮಗಳಿಗೆ ಏನು ಮಾಡ್ಲಕತ್ತಾರಿ ತಲೆ ಮೇಲೆ ನೀರು ಹಾಕ್ಲಕತ್ತಾರ ನೋಡ್ರಿ ಯಾವ ರೀತಿ ಹಾಕಿದ್ರು. ಇಲ್ಲಿ ಅರಿಶಿನ ಹಚ್ಚಂಗಿಲ್ಲತ್ರಿ ಫಸ್ಟ್. ಇವಾಗ ಎಣ್ಣೆ ಹಚ್ಚನ ಡೈರೆಕ್ಟ್ ಇವ್ರಿಗೆ ನೀರು ಹಾಕಿದ್ರು. ನೀರು ಹಾಕಿದ ಬಳಿಕ ಕೈ ಕಾಲದು ತೊಳ್ಕೊತಾರೆ. 5 ಚರಿಗೆ ನೀರು ಹಾಕ್ತಾರೆ. 5 ಚರಿಗೆ ನೀರು ಹಾಕೋಣ
ಆಮೇಲೆ ಕೈಗೆ ಕಾಲಿಗೆ ನೀರು ಅವ್ರಿಗೆ ತೊಳ್ಕೊಳಕ್ಕೆ ಕೊಡ್ತಾರೋ. ಮದುಮಗಳಿಗೆ ಕೂಡ ಕ್ವಾಟ್ರ್ ನೋಡ್ರಿ ಇಲ್ಲಿ ಕಾಲು ತೊಳ್ಕೊಂಡ್ರು. ಇವರು ಇದನ್ನೆಲ್ಲ ನೀರು ಹಾಕಿದ ಮೇಲೆ ಒಂದು ಪದ್ಧತಿ ಐತ್ರಿ ಇಲ್ಲಿ ಪಾಂಡವಜೇರಿ ಒಳಗ್ರಿ. ಅವರು ಎಣ್ಣೆ ಹಚ್ಚಿ ತೊಳ್ಕೊಂಡ ಮೇಲತ್ತ ಅದನ್ನ ಒರೆಸ್ಕೊಂಡ್ರಿ. ಒರೆಸಿದ ಮೇಲತ್ತ ಇವಾಗ ನೋಡ್ರಿ ಇವರು ಏನು ಮಾಡ್ತಾರೆ, ತಲೆ ಮೇಲೆ ನೀರು ಹಾಕಂದ್ರಿ ಅವ್ರಿಗೆ, ಅಂದ್ರೆ ಮದುಮಗ ಏನು ಮಾಡ್ಲಕತ್ರಿ, ಮದುಮಗಳಿಗೆ ಈ ರೀತಿ ತಲೆ ಮೇಲೆ ನೀರು ಹಾಕ್ಲಕತ್ರಿ. ಅಂದ್ರೆ ಇದು ಒಂದು ಸಂಪ್ರದಾಯ ಐತ್ರಿ. ಗಂಡ ಹೆಂಡ್ತಿಗೆ ಹಾಕೋದು, ಹೆಂಡ್ತಿ ಗಂಡಗೆ ಹಾಕೋದ್ರಿ. ಯಾಕಂದ್ರೆ ಜೀವನದೊಳಗೆ ಒಂದೇ ಸಾರಿ ನಡೀತಕ್ಕಂಥ ಇವೆಲ್ಲ ಪದ್ಧತಿಗಳದಾವ್ರಿ. ಖುಷಿ ಪಡೋದ್ರಿ. ಇವಾಗನ ಯಾವ ರೀತಿ ನಡೀತಾ ನೋಡ್ರಿ ಸಂಪ್ರದಾಯಗಳು. ಈಗ ಮದುಮಗ ಹಾಕೋದಾತ್ರಿ, ಮದುಮಗಳು ಏನು ಮಾಡ್ಲಾಕತ್ರಿ, ಮದುಮಗನ ತಲೆ ಒಳಗೆ ನೀರು ಹಾಕ್ಲಾಕತ್ರಿ. ಅವರು ಕೂಡ ನೀರು ಹಾಕೋದಾತ್ರಿ. ಇನ್ನೇನು ಮಾಡ್ತಾರೆ, ಟಾವೆಲ್ ಒರೆಸ್ಕೋತಾರ್ರಿ ಇವರು. ನೀರು ಒರೆಸ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಅರಿಶಿನ ಹಚ್ತಾರೆ. ಅಂದ್ರೆ ನಮ್ಮ ಕಡೆ ಬೇರೆ ಪದ್ಧತಿ ಐತ್ರಿ ಅರಿಶಿನ ಹಚ್ಚೋದು, ಈ ಕಡೆ ಬೇರೆ ಪದ್ಧತಿ ಐತ್ರಿ. ಯಾಕಂದ್ರೆ ನಾವು ಕೊಬ್ಬರಿ ಎಣ್ಣೆದು ಹಚ್ಚಾನ ಏನು ಮಾಡ್ತೀವ್ರಿ, ಅರಿಶಿನ ಹಚ್ತೀವ್ರಿ ಎಲ್ಲ ಕೈಗೆ ಕಾಲಿಗೆ, ಆಮೇಲೆ ಮುಖಕ್ಕೆ ಅವ್ರ ಡುಬ್ಬಕ್ಕೆ ಎಲ್ಲ ಕಡೆ ಅರಿಶಿನ ಹಚ್ತಾರೆ. ಕಾಲಿಗೆ ಅರಿಶಿನ ಹಚ್ಚಿ ಆಮೇಲೆ ನೀರು ಹಾಕಿ ನಾವೆಲ್ಲ ಅದನ್ನು ಏನು ಮಾಡ್ತೀವ್ರಿ, ಸ್ನಾನ ಮಾಡಿಸ್ತೀವ್ರಿ. ಅಂದ್ರೆ ಅರಿಶಿನ ತೊಳಿತೈತ್ರಿ ಅದು. ಇನ್ನು ಯಾರು ಹಚ್ಚಾವ್ರು ಅರಿಶಿನ ಹೋಗಲಿಲ್ಲ ಅಂದ್ರೆ ರೀ, ಅವಾಗ ಏನು ಮಾಡ್ತಾರೆ, ಒಂದು ಸ್ವಲ್ಪ ಜೋಳದ ಹಿಟ್ಟ ಕಡ್ಲಿ ಹಿಟ್ಟ ಮ್ಯಾಗಿಂದ ಅರಿಶಿನ ಹಚ್ಚಿ ತೊಳಿತಾರೆ. ಇಲ್ಲಿ ಇವರು ಒಮ್ಮೆ ಕೊಬ್ಬರಿ ಎಣ್ಣೆ ಹಚ್ಚಾನ ಡೈರೆಕ್ಟ್ ನೀರು ಹಾಕಿದ್ರು. ಇವಾಗ ಎಲ್ಲರೂ ಅರಿಶಿನ ಹಚ್ಲಾಕತ್ತಾರ ನೋಡ್ರಿ. ಈ ರೀತಿ ಮದುಮಗಗೂ ಹಚ್ಚಿದ್ರಿ. ಮದುಮಗಳಿಗೆ ಗಲ್ಲಕ್ಕೆ, ಕೈಗೆ ರೀ, ಕಾಲಿಗೆ. ಈ ಕಡೆ ಮದುಮಗಳ ಕಡೆದವ್ರು ಅವ್ರ ಗೆಳತ್ಯಾರ ಅದಾರಿ ಇವರೆಲ್ಲ. ಆಮೇಲೆ ಆ ಕಡೆ ಮದುಮಗನ ಕಡೆದವರು ಅವ್ರ ವೈನಿಗಳ್ರಿ, ಆಮೇಲೆ ಅವ್ರ ಮಾಮ ಅಂದ್ರೆ ಮಾಮಿ, ಆಮೇಲೆ ಅವ್ರ ಅಕ್ಕ ತಂಗಿ ಅವರು ಕೂಡ ಎಲ್ಲರೂ ಪ್ರತಿಯೊಬ್ಬರೆಲ್ಲ ಅರಿಶಿನ ಶಾಸ್ತ್ರವಾಗಿ ಎಷ್ಟು ಸಂತೋಷದಿಂದ ಪಾಲ್ಗೊಂಡಾರ ನೋಡ್ರಿ. ನನಗಂತೂ ನೋಡಿ ಭಾರಿ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ರೀ. ಅವ್ರನ್ನ ಸಂಭ್ರಮ ಪಡೋದು ನೋಡ್ರಿ. ಆಮೇಲೆ ಅವ್ರ ಪ್ರೀತಿ ಸ್ನೇಹ ಪ್ರತಿಯೊಬ್ಬರೆಲ್ಲ ಎಷ್ಟು ಚಂದ ಪಾಲ್ಗೊಂಡಾರು. ರಿಲೇಷನ್ದವ್ರು ಅಷ್ಟೇ ಅಲ್ಲ, ಹೊರಗಿನವರು ಎಲ್ಲ ಸಮಾಜದವರು ಬಂದಾರಿ. ಮದುಮಗನ ಕಡೆದವರು ನೋಡ್ರಿ ನೀವು ಪ್ರತಿಯೊಬ್ಬರೆಲ್ಲ ಗಂಡು ಮಕ್ಕಳು ನೋಡ್ರಿ. ಅವರು ಅಂದ್ರೆ ಅಜ್ಜ ಅವರು ಕಾಕ ಅವರು ಬಂದು ಅವರು ಎಷ್ಟು ಚಂದ ಅರಿಶಿನ ಹಚ್ಲಾಕತ್ತಾರು ಎಲ್ಲ ಮದುಮಗನಿಗೆ. ಅದು ಅಂದ್ರೆ ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತ್ರಿ. ನೋಡ್ರಿ ಎಷ್ಟು ಚಂದ ಕಾಣಿಸ್ಲಾಕತ್ರಿ ನಮ್ಮ ಮದುಮಗಳು. ಈಗ ಮದುಮಗ ಏನು ಮಾಡ್ಲಾಕತ್ರಿ, ಮದುಮಗಳಿಗೆ ಅರಿಶಿನ ಹಚ್ಚಿದ್ರು ನೋಡ್ರಿ ಯಾವ ರೀತಿ ಹಚ್ಲಾಕತ್ತಾರು. ಕ್ಯಾಮ್ರಾಕ್ಕೆ ಫೋಟೋಕ್ಕೆ ಒಂದು ಪೋಸ್ ಕೊಟ್ರಿ. ಕಳೆ ನೋಡ್ರಿ ಎಷ್ಟು ಚಂದ ಬತ್ತು ಅಂದಂಗೆ. ಫಸ್ಟ್ ಹೆಂಗೆ ಕಾಣಿಸ್ತಿದ್ರು ನೋಡ್ರಿ ಅವರು, ಅಷ್ಟೇ ಎರಡು ಚರಿ ನೀರು ಅಂದ್ರೆ ಎಣ್ಣೆ ಹಚ್ಚಿ ನೀರು ಹಾಕಿದ ಬಳಿಕ ಆಮೇಲೆ ಅರಿಶಿನ ಹಚ್ಚಿದ ಬಳಿಕ ಎಷ್ಟು ಚಂದ ಕಾಣಿಸ್ಲತ್ತಾರು. ಈಗ ಮದುಮಗಳು ನೋಡ್ರಿ, ಮದುಮಗ ಏನು ಮಾಡ್ಲಾಕತ್ತಾರೆ, ಅರಿಶಿನ ಹಚ್ಚಿ ಕ್ಯಾಮ್ರಾಕ್ಕೆ ಒಂದು ಅವರು ಪೋಸ್ ಕೊಟ್ರಿ. ಇವಾಗ ಇಲ್ಲಿ ಒಂದು ಸ್ವಲ್ಪ ಅದೇನು ಅರಿಶಿನ ಐತಿಲ್ರಿ, ಅಂದ್ರೆ ಒಂದು ಸ್ವಲ್ಪ ನೀರಿಂದ ಕೈ ತೊಗೊಂಡು ಅಷ್ಟೇ ಒರೆಸಿ ಬಿಟ್ರಿ ಅದನ್ನು. ಅಂದ್ರೆ ನಮ್ಮ ಕಡೆ ಸ್ನಾನ ಹಾಕ್ತಾರೆ ಅಂಥೇಳಿ ನಮ್ಮ ಕಡೆದವ್ರು ಏನು ಮಾಡ್ಲಾಕತ್ತಿದ್ರಿ ಅಂದ್ರೆ ನಮ್ಮ ಮದುಮಗಳ ಗೆಳತಿಯರು ಅರಿಶಿನ ತೊಳಿಲಾಕತ್ತಿದ್ರಿ. ಅವರು ಅಲ್ಲಿಯವರು ಏನಂದ್ರಿ, ಅವರು ಅರಿಶಿನ ನಮ್ಮ ಊರಾಗ ತೊಳೆಯಂಗಿಲ್ಲ, ಅರಿಶಿನ ತೊಳಿಬಾರ್ದು ನಮ್ಮ ದೇವ್ರ ಮೇಲೆ, ಅದಕ್ಕೆ ಅದನ್ನು ಒಂದು ಟಾವೆಲ್ ಏನು ಮಾಡೋನು ಒರೆಸಿ ತೆಗೀರಿ, ತೊಳಿಲಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಹೇಳಿದ್ರಿ. ಅವಾಗ ಅದಕ್ಕೆ ಏನು ಮಾಡಿದ್ರಿ ಎಲ್ಲರೂ ನಮ್ಮ ಊರನವರು ಡುಬ್ಬಕ್ಕೆ ಆಮೇಲೆ ಕಾಲಿಗೆ ಅರಿಶಿನ ಹಚ್ಚಿದ್ರಿ. ಅವರು ಸ್ನಾನ ಹಾಕ್ಬೇಕಂಥೇಳಿ. ಆಮೇಲೆ ಅವರು ಹೇಳಿದ ಮೇಲೆ ಅರಿಶಿನ ತೊಳಿಬೇಡ್ರಿ ಅಣ್ಣ ಏನು ಮಾಡ್ತಾರೆ ಅದನ್ನು ಅರಿಶಿನ ತೊಳಿದಿಲ್ರಿ. ಅಂದ್ರೆ ಇನ್ನೇನು ಮಾಡ್ತಾರೋ ಟಾವೆಲನ್ನು ಒರೆಸಿ ತೆಗ್ಯಾರು ಅದಾರ ಫ್ರೆಂಡ್ಸ್. ಯಾಕಂದ್ರೆ ಅವರು ಅರಿಶಿನ ತೊಳೆಯಂಗಿಲ್ಲತ್ತ. ಅಂದ್ರೆ ಇಲ್ಲಿದು ಅರಿಶಿನ ಶಾಸ್ತ್ರ ಬೇರೆ ಐತ್ರಿ, ನಮ್ಮ ಊರಾಗಿಂದ ಅರಿಶಿನ ಶಾಸ್ತ್ರ ಬೇರೆ ಇರ್ತೈತ್ರಿ. ಬೇರೆ ಬೇರೆ ಊರಾಗ ಅಲ್ಲಿದ ಸಂಪ್ರದಾಯ ರೀ, ಅಲ್ಲಿದ ಆಚಾರ ವಿಚಾರಗಳು ಬೇರೆನೇ ಇರ್ತಾವ್ರಿ. ಇವಾಗ ನೋಡ್ರಿ ಇವರು ಮದುಮಗನ ಅಕ್ಕ ತಂಗಿ ಅವರು ಕೂಡ ಏನು ಮಾಡ್ಲಾಕತ್ರಿ, ಅತ್ತಿಗೆಗೆ ಬಂದ ಈ ರೀತಿ ಅರಿಶಿನ ಹಚ್ಲಾಕತ್ರಿ. ನೋಡ್ರಿ ಎಷ್ಟು ಸಂಭ್ರಮದಿಂದ ಪಾಲ್ಗೊಂಡಾರು. ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತು ಫ್ರೆಂಡ್ಸ್. ಅಂದ್ರೆ ಇಲ್ಲಿ ಆಚಾರ ವಿಚಾರಗಳು ಮಹಾರಾಷ್ಟ್ರದರಿದು ಎಲ್ಲನ ತೋರಿಸೋದು ಈ ಕಲ್ಚರ. ಇವ್ರ ಕಾಕ ಅವರು ಆಮೇಲೆ ಇವರು ಅಣ್ಣ ಅವರು ಅಜ್ಜ ಅವರು ಎಲ್ಲರೂ ಪ್ರತಿಯೊಬ್ಬರೆಲ್ಲ ಬಂದು ಅವರು ಕೂಡ ಏನು ಮಾಡ್ಲಾಕತ್ತಾರೆ, ಮದುಮಗ ಅರಿಶಿನ ಹಚ್ಚಿದ್ರು. ಈ ಕಡೆ ಮದುಮಗಳಿಗೆ ಬಂದ ನೋಡ್ರಿ ಅವರು ಕೂಡ ಯಾವ ರೀತಿ ಗಂಡು ಮಕ್ಕಳು ಅದಾರ ಕರೀರಿ, ಆದ್ರೂ ಎಲ್ಲ ಹೆಣ್ಮಕ್ಳ ಶಾಸ್ತ್ರ ಅಂದ್ರೆ ಅರಿಶಿನ ಶಾಸ್ತ್ರ ಎಷ್ಟು ಚಂದ ಪಾಲ್ಗೊಂಡಾರ ನೋಡ್ರಿ ಅರಿಶಿನದೊಳಗೆ. ನಮ್ಮ ಕಡೆ ಅರಿಶಿನ ಹಚ್ಲಕ್ಕ ಯಾರು ಗಂಡು ಮಕ್ಕಳ ಮುಂದೆ ಬರೋದಿಲ್ಲ, ಹೆಣ್ಣು ಮಕ್ಳು ಅಷ್ಟೇ ಅರಿಶಿನ ಹಚ್ಚಿರ್ತಾರೆ. ಅಂದ್ರೆ ನೂಲೊಳಗೆ ಹೊರಗಡೆ ಎಲ್ಲರೂ ಇರ್ತಾರೆ ಗಂಡು ಮಕ್ಕಳು, ಇವರು ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಭೇದ ಭಾವ ಬಿಟ್ಟು ಎಲ್ಲರೂ ಪ್ರೀತಿಯಿಂದ ನೋಡ್ರಿ ಎಷ್ಟು ಚಂದ ಸಂಭ್ರಮದಿಂದ ಅರಿಶಿನ ಶಾಸ್ತ್ರ ಮಾಡ್ಲಕತ್ತಾರು. ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತಿರಿ ಫ್ರೆಂಡ್ಸ್. ಯಾಕಂದ್ರೆ ಈ ರೀತಿ ಪ್ರೀತಿ ಸ್ನೇಹ ಎಲ್ಲರಲ್ಲಿ ಹೊಂದಾಣಿಕೆ ಮನೋಭಾವನೆ, ನಾನು ನನ್ನವರು ತನ್ನವರು ನಾವು ಬೆಳಿಬೇಕು, ಇನ್ನೊಬ್ಬರು ಬೆಳಿಬೇಕು. ಏನೈತ್ರಿ ಜೀವನದೊಳಗೆ ಇವತ್ತು ಇರೋದೈತ್ರಿ, ನಾಳೆಗೆ ದೇವ್ರು ಕರ್ಕೊಂಡು ಹೋದಂದ್ರೆ ಹೋಗೋದೈತಿ. ಇರೋ ತನಕ ಖುಷಿಯಾಗಿರ್ಬೇಕ್ರಿ. ಈ ರೀತಿ ನೋಡಿ ಕಲ್ಕೋಬೇಕು ನೋಡ್ರಿ ಇವ್ರ ಆಚಾರ ವಿಚಾರಗಳನ್ನ, ಗಡದೆ ಬಂಧುಗಳು ನೋಡ್ರಿ ಇವ್ರ ಪದ್ಧತಿಗಳನ್ನ ನೋಡಿ ಜನ ಕಲ್ಕೋಬೇಕ್ರಿ ಅನ್ನೋ ಹಂಗೈತಿ ನೋಡ್ರಿ ಪದ್ಧತಿ. ಈ ರೀತಿ ಇರ್ಬೇಕ್ರಿ ಇದ್ರೆ ಅಣ್ತಂಬ್ರಂದ್ರೆ. ನಾವು ಎಲ್ಲರೂ ಪ್ರೀತಿ ಪ್ರೇಮದಿಂದ ಇದ್ದೀವಿ, ಹೊಂದಾಣಿಕೆಯಿಂದ ಇದ್ದೀವಿ ಅಂದ್ರೆ ಇನ್ನೊಬ್ಬರಿಗೆ ಹೊರಗಿನವ್ರಿಗೆ ನಮ್ಮ ಮನೆ ಹೊಡಿಯುವಂಥ ಅಂದ್ರೆ ಸಂದರ್ಭನ ಬರಂಗಿಲ್ಲ. ಬೇರೆಯವ್ರ ಮಾತು ಕೇಳ್ಕೊಂಡು ಅಣ್ತಂಬ್ರ ಜೋಡಿನ ಈರ್ಷ್ಯೆ ಮಾಡೋದು,
ಆಮೇಲೆ ಅವ್ರ ಜೋಡಿನ ಅಂದ್ರೆ ಕೆಟ್ಟದಾಗಿ ನಡ್ಕೊಳ್ಳೋದು ಈ ರೀತಿ ಮಾಡಿದ್ರೆ ರೀ ಯಾವ ಅವಿಭಕ್ತ ಕುಟುಂಬ ಉಳಿಯಂಗಿಲ್ಲ, ಅಲ್ಲೆಲ್ಲ ದ್ವೇಷಿಯಾಗಿ ಕುಟುಂಬಗಳು ಒಡೆದು ಹೋಗ್ತಾವ್ರಿ. ಆದರೆ ಇವರು ನಮ್ಮ ಗಡದೆ ಬಂಧುಗಳು ಮಾಡ್ತಾ ನೋಡಿ ಭಾರಿ ಖುಷಿ ಅನ್ನಿಸ್ತ್ರಿ. ಎಲ್ಲರಲ್ಲಿ ಪ್ರೀತಿ ಸ್ನೇಹ ಒಗ್ಗಟ್ಟು ಐತ್ರಿ ಅವರಲ್ಲಿ. ನಾನು ತನ್ನವರು ನನ್ನವರು ಅನ್ನೋದೊಂದು ಹೊಂದಾಣಿಕೆ ಮನೋಭಾವನೆ ಐತಿ. ಈಗ ಅರಿಶಿನ ಒರೆಸಿ ತೆಗೆದ್ರಿ ಅವರು. ಅಂದ್ರೆ ಇವಾಗ ಅರಿಶಿನ ಭಾಷೆನ ಕಟ್ಟವ್ರದಾರ ನೋಡ್ರಿ. ಅಂದ್ರೆ ಡೈರೆಕ್ಟ್ ಏನು ಮಾಡ್ತಾರೆ ರೀ ಅಂದ್ರೆ ತಲೆ ಮೇಲೆ ಸೆರಗ ಹೊರಿಸ್ರಿ ಹೆಣ್ಮಗಳಿಗೆ ರೀ, ಅಂದ್ರೆ ಮದುಮಗಳಿಗೆ ರೀ ಸೀರೆ ಉಡ್ಸಂಗಿಲ್ಲ. ತಲೆ ಮೇಲೆ ಅಟ್ಟ ಅರಿಶಿನ ಸೀರೆ ಸೆರಗ ಹೊರಿಸಿ ಕೈಯಾಗ ಸೀರೆ ಕೊಡ್ತಾರೋ. ಆಮೇಲೆ ಇದನ್ನು ಅರಿಶಿನ ಭಾಷೆಂಗೆ ಅಂತೇಳಿ ಕರಿತೀವಿ ರೀ. 2 ಭಾಷೆಂಗೆ ಇರ್ತಾವೆ ರೀ ಟೋಟಲ್ ಮದುವೆ ಒಳಗೆ. ಒಂದು ಅರಿಶಿನ ಹಚ್ಚನ ಅರಿಶಿನ ಭಾಷೆಂಗೆ ಅಂತೇಳಿ ಒಂದು ಇರ್ತೈತೆ ರೀ. ಆಮೇಲೆ ನಾಮ ಕೊರದ್ರಿ ಕುಂಕುಮದ ಇವರಿಗೆ ನಾಮ ಕೊರದು ಈಗ ಏನು ಮಾಡ್ತಾರೆ ಹೊಸ ಟೊಪ್ಪಿಗೆ ಕೊಟ್ರಿ. ಟೊಪ್ಪಿಗೆ ಹಾಕಿ ಕಂಪಲ್ಸರಿ ಅಂದ್ರೆ ಭಾಷೆಂಗೆ ಕಟ್ಟಿಬೇಕಾಕತ್ರಿ. ಭಾಷೆಂಗೆ ಗಚ್ಚಿ ಕಟ್ಟಿಬೇಕಾಕತ್ರಿ ಫ್ರೆಂಡ್ಸ್. ಮುತ್ತೈದೆಯರ ಕಟ್ಟುದ್ರಿ ಅದನ್ನು. ಯಾಕಂದ್ರೆ ಅದು ಭಾಷೆಂಗೆ ಕಟ್ಟಿದ ಮೇಲೆ ಒಂದು ಸ್ವಲ್ಪ ಉಚ್ಚಿ ಬೀಳಬಾರ್ದು, ಒಳಗಾಡಬಾರ್ದು. ಮದುಮಗಳಿಗೆ ತಲೆ ಮೇಲೆ ಸೆರಗ ಹಚ್ಚಿರಿ ಅರಿಶಿನ ಸೀರಿದು. ಮದುಮಗಳಿಗೆ ಕೂಡ ಈ ಕಡೆ ಭಾಷೆಂಗೆ ಕಟ್ಟಿದ್ರು ನೋಡ್ರಿ ಮುತ್ತೈದೆಯರ. ಎಷ್ಟು ಚಂದ ಕಾಣಿಸ್ಲತ್ತಾರ ನೋಡ್ರಿ. ಭಾಷೆಂಗೆ ಕಟ್ಟೋದಾಗನ ಈಗೇನು ಮಾಡ್ಲಕತ್ತಾರ ಮದುಮಗಳಿಗೆ ಅರಿಶಿನ ಕುಂಕುಮ ಹಣೆಗೆ ಹಚ್ಚಿದ್ರಿ. ಹಚ್ಚಿದ ಮೇಲೆ ಮದುಮಗೂ ಕೂಡ ಏನು ಮಾಡ್ಯಾರಿ ಅರಿಶಿನ ಕುಂಕುಮ ಅದು ಅವರು ಅರಿಶಿನ ಅದು ಹಚ್ಚಾರು. ಅವ್ರ ಮ್ಯಾಲ ಊರಾಗ ಒಂದು ಪದ್ಧತಿ ಐತ್ರಿ. ಇಬ್ಬರು ಮುತ್ತೈದೆಯರು ಕೂಡಿ ಒಂದು ಬೋರ್ಮಾಳ ಐತ್ರಿ. ಬಂಗಾರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ದೃಷ್ಟಿ ತೆಗೆದ್ರು ನೋಡ್ರಿ. ಯಾವ ರೀತಿ ನಿವಾಳಿಸಿದ್ರು ಅದನ್ನು. ಆಮೇಲೆ ಇಲ್ಲೆಲ್ಲ ಭಾಷೆಂಗೆ ಅದು ಗಚ್ಚಿ ಹೆಂಗೆ ಕಟ್ತಾರೆ. ನನಗಂತೂ ನೋಡಿ ಇವ್ರನ್ನ ಭಾರಿ ಖುಷಿ ಅನ್ಸ್ಲಕತ್ರಿ. ಮದುಮಗಳು ಎಷ್ಟು ಚಂದ ಕಾಣಿಸ್ಲಕತ್ತಾರ ನೋಡ್ರಿ. ಅರಿಶಿನ ನೀರು ಯಾವುದೂ ಇಲ್ಲಿ ಏನೂ ನೋಡ್ರಿ ಫೌಂಡೇಶನ್ ಹಚ್ಚಿಲ್ಲ, ಯಾವುದೂ ಕ್ರೀಮ್ ಹಚ್ಚಿಲ್ಲ. ಮೊದಲು ಹೆಂಗೆ ಕಾಣ್ತಿದ್ರು. ಆಮೇಲೆ ಅಷ್ಟೇ 2 ಚೆರಿಗೆ ನೀರು ಹಾಕಿ ಎಣ್ಣೆ ಶಾಸ್ತ್ರ ಮಾಡಿ ಅರಿಶಿನ ಹಚ್ಚಾರು. ಬರೀ ಮುಖ ಒರೆಸಿ ಬಿಟ್ಟಾರ್ರಿ, ತೊಳೆದಿಲ್ಲ ಸುನೆ. ಆದರೂ ಕೂಡ ಎಷ್ಟು ಚಂದ ಕಳೆ ಬಂತು ನೋಡ್ರಿ. ಇವಾಗ ಅರಿಶಿನ ಶಾಸ್ತ್ರ ಮುಗಿಯಾನ ಭಾಷೆಂಗೆ ಅದು ಕಟ್ಟಿದ್ರು. ಇವಾಗ ನೂಲ ಇದನ್ನು ಇಲ್ಲೇ ಏನು ಮಾಡ್ತಾರೆ ನೂಲ ಮೇಲ್ಗಡೆ ಎತ್ತಾರು. ಯಾಕಂದ್ರೆ ಈ ನೂಲ ಕೈ ಬೆರಳಿಗೆ ನೋಡ್ರಿ ಯಾವ ರೀತಿ ದಾರ ಸುತ್ಕೋತಾರೆ ಅದನ್ನು ಪ್ರತಿಯೊಬ್ಬರೆಲ್ಲ. ಅಂದ್ರೆ ದಾರ ಗಂಟು ಬೀಳಬಾರ್ದ್ರಿ ಅದು. ನೂಲಾಗಿಂದ ಇದನ್ನ ನೂಲಿನ ದಾರ ತೊಗೊಂಡು ಇನ್ನೇನು ಮಾಡ್ತಾರೆ ಮದುಮಗಳಿಗೆ ಮದುಮಗಳಿಗೆ ಕಂಕಣ ಕಟ್ತಾರೆ. ಕಂಕಣ ಅಂತ ಕರಿತೀವಿ ನೋಡ್ರಿ. ದಾರಕ್ಕೆ ಒಂದು ಮಕ್ಕಳದ ಅರಿಶಿನ ಬೇರು ತೊಗೊಂಡು ಅದಕ್ಕೆ ದಾರ ಆಮೇಲೆ 2 ಎಲೆ ತೊಗೊಂಡು ಕಟ್ಟಿ ಕಂಕಣ ದಾರ ತಯಾರು ಮಾಡ್ತಾರೆ ಅವ್ರು ಬಡ್ಜಿ ಅವರು. ಕಂಕಣ ಅಂತ ಕರಿತೀವಿ ಅದನ್ನು. ಆಮೇಲೆ ಮದುಮಗಳಿಗೆ ಕಟ್ಟುದ್ರಿ ಕಂಕಣ. ಆಮೇಲೆ ಮದುಮಗಳಿಗೆ ಮದುಮಗಳಿಗೆ ಕಟ್ಟುದ್ರಿ. ಮೇಲ್ಗಡೆ ಎತ್ತು ಮುಂದಾಗ ಏನು ಮಾಡಿದರು, ಯಾರು ತೆಲಿಗೆ ಹತ್ತಬಾರ್ದು ಎಲ್ಲರೂ ಕೆಳಗೆ ಕೂಡ್ರಿ ಅಂದ್ರಿ. ಆಮೇಲೆ ಅದು ಗಂಟು ಅದು ಬೀಳಬಾರ್ದು ಅಂತೇಳಿ ಹುಡುಗನ ಸೋದರ ಮಾವ ನೋಡ್ರಿ ಎಷ್ಟು ಚಂದ ನೂಲು ಸುತ್ತಗೋತ ಬರ್ಲಾಕತ್ತಾರೆ ಅವರು. ಎಲ್ಲ ರೆಡಿ ಆಗೈತ್ರಿ. ನೂಲು ಸುತ್ತದಾಗನ ಏನು ಮಾಡ್ತಾರೆ ಅದನ್ನ ಕೈಗೆ ಸುತ್ತದಾಗನ ಇಲ್ಲಿ ಇವ್ರನ್ನ ಮದುಮಗಳನ್ನ ಮತ್ತು ಮದುಮಗನ ಸೋದರ ಮಾವರು ಬಂದು ಏನು ಮಾಡ್ತಾರೆ ಹೆಗಲ ಮೇಲೆ ಎತ್ಕೊಂಡು ನೂಲು ಒಳಗಿಂದ ಹೋಗಿ ಹೊರಗಡೆ ಬಿಡ್ತಾರೋ. ಅಂದ್ರೆ ಸೋದರ ಮಾವನ ಚಾರ್ಜ್ ಇರ್ತೈತಿ ಅದು ಎದ್ದು ನಿಂತ್ರಿ. ಈಗ ನೂಲು ಸುತ್ತದಾಗೈತಿ ನೋಡ್ಲಾಕತ್ತೀರಿ ನೀವು. ಇಲ್ಲಿ ಮದುಮಗನ ಸೋದರ ಮಾವ ಯಾವ ರೀತಿ ಕೈ ಬೆರಳಿಗೆಲ್ಲ ನೂಲು ಸುತ್ತಕೊಂಡು ಬರ್ಲಾಕತ್ತಾರ ಅಂಥೇಳಿ ತೋರಿಸ್ತೇನೆ ನಾನು ನಿಮಗೆ. ಎಷ್ಟು ಚಂದ ಪ್ರತಿಯೊಂದೆಲ್ಲ ಕಾರ್ಯಕ್ರಮದಾಗ ಪಾಲ್ಗೊಂಡಾರ ನೋಡ್ರಿ ಅವ್ರ ಅಜ್ಜ ಅವರು. ನೋಡ್ರಿ ಸ್ವಲ್ಪ ದಾರ ಗಂಟು ಕೆಡವಿಲ್ಲ ಏನಿಲ್ಲ. ದಾರ ಎಷ್ಟು ಚಂದ ತಯಾರು ಮಾಡ್ಯಾರ ನೋಡ್ರಿ ಅವರು. ಕಂಕಣ ಕಟ್ಟು ದಾರ ನೋಡ್ರಿ. ಇದನ್ನ ನೂಲಿನ ದಾರನ ತೊಗೊಂಡು ಇದ್ರದ್ದು ಏನು ಮಾಡ್ತಾರೆ ಕಂಕಣ ಕಟ್ತಾರಿನ. ಇಲ್ಲಿ ಮದುಮಗಳ ಕಡೆದವರು ಬಂದ್ರೆ ನೋಡ್ರಿ. ಅವ್ರ ಮದುಮಗಳ ಸೋದರ ಮಾವ ಚಾಜ ತೊಗೊಂಡ್ರ ಅವ್ರ ಸೋದರ ಮಾವನ ಚಾಜ. ಅವ್ರು ಏನು ಮಾಡ್ತಾರೆ ಮದುಮಗನ ಬಂದು ಎತ್ಕೊಂಡು ಹೋಗ್ತಾರೆ. ಇಲ್ಲಿ ನೂರೊಳಗಿಂದ ಹೋಗಿ ಹೊರಗಡೆ ಬಿಡ್ತಾರೆ. ಇವಾಗ ಈ ಕಡೆ ಮದುಮಗನ ಕಡೆದವರು ಅವರು ಸೋದರ ಮಾವ ಬರ್ತಾರೆ. ಅವರು ಮದುಮಗನ ಸೋದರ ಮಾವ ಬಂದು ಅವರು ಏನು ಮಾಡ್ತಾರೆ ನೂರೊಳಗಿಂದ ಎತ್ಕೊಂಡು ಹೋಗ್ತಾರೆ. ಒಂದು ಸಂಪ್ರದಾಯಗಳು ಇರ್ತಾವೆ ನೋಡ್ರಿ. ಸೋದರ ಮಾವಗಳಿಗೆ ಎಷ್ಟು ಚಂದ ಚಾಜ್ ಐತಿ. ಅವರು ನೋಡ್ರಿ ಸಸಿ ಮ್ಯಾಗ ಎಷ್ಟು ಪ್ರೀತಿ ಇದಾರು. ಸೋದರ ಮಾವನ ಈ ರೀತಿ ನೋಡ್ರಿ ಚಾಜ ತೊಗೊಂಡು ಹೊತ್ಕೊಂಡು ಹೊಂಟಾರೆ ಅವ್ರಿಗೆ. ಅಂದ್ರೆ ಮದುಮಗಳನ್ನ ನೂಲೊಳಗಿಂದ ಹೊತ್ಕೊಂಡು ಅವರ ಹೋಗೋದಿರ್ತೈತಿ ರೀ. ತಂದೆ ನಂತರ ತಂದೆ ಸ್ಥಾನ ಕೊಡೋರು, ತಂದೆ ಪ್ರೀತಿ ಕೊಡೋರು ಸೋದರ ಮಾವಗಳು ಇರ್ತಾರೆ ರೀ ಎಲ್ಲರಿಗೆ ರೀ. ಅಕ್ಕನ ಮಕ್ಕಳಿಗೆ ಆಮೇಲೆ ತಂಗಿ ಮಕ್ಕಳಿಗೆ ಮದುಮಗಳನ್ನ ತೊಗೊಂಡು ನೂಲೊಳಗಿಂದ ಹೋದ್ರಿ. ಅಲ್ಲಿ ಹೋಗಿನವರು ಅಕ್ಷತ ಸೀರೆ ಉಟ್ಕೊಂಡು ಬರ್ತಾರೆ. ಅಂದ್ರೆ ಅಕ್ಕಿ ಕಾಳು ಸೀರೆ ರೀ. ಇದನ್ನ ಅರಿಶಿನ ಸೀರೆ ತೆಗೆದು ಈ ಕಡೆಯಿಂದ ಮದುಮಗನು ಕೂಡ ಏನು ಮಾಡ್ತಾರೆ ಮದುಮಗನ ಸೋದರ ಮಾವ ಬಂದು ಅಜ್ಜ ಅವರು ಭಾಳ ಇನ್ನೂ ದಷ್ಟು ಪುಷ್ಟ ಅದಾರ ನೋಡ್ರಿ. ಹಿಂದಕಿನ ಜನ ಎಷ್ಟು ಗಟ್ಟಿ ಅದಾರ ಎಷ್ಟು ವಯಸ್ಸಾದರೂ ಕೂಡ ಮದುಮಗನ ನೋಡ್ರಿ ಎಷ್ಟು ಚಂದ ಎತ್ಕೊಂಡ್ರು ಅವರು. ಹೆಗಲ ಮೇಲೆ ಹೆಡಕ ಮೇಲೆ ಕುಂದ್ರಿಸ್ಕೊಂಡು ಅದಲ್ದನ ಡ್ಯಾನ್ಸ್ ಮಾಡ್ಲಕತ್ತಾರು. ಇವ್ರ ಅಜ್ಜ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಈಗಿನ ಜನ್ರೇಷನ್ದೊಳಗೆ ಇನ್ನೂ ಇಟ್ಟು ವಯಸ್ಸಾದರು ಸೋದರ ಅಳಿಯನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರಿ ಅಜ್ಜ ಅವ್ರು. ಹೆಂಗೆ ಇರಲಿ 100 ಕಾಲ ಚಿರಕಾಲ ನಿಮ್ಮ ಪ್ರೀತಿ ಸ್ನೇಹ ಗಡದೆ ಬಂಧುಗಳು ಮನೆತನದವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಿಮ್ಮಲ್ಲಿ ನಿಮ್ಮನ್ನು ನೋಡಿ ಕಲ್ಕೋಬೇಕ್ರಿ ಜನ. ಯಾಕಂದ್ರೆ ನಿಮ್ಮಲ್ಲಿ ನೀವು ಇಷ್ಟು ಜನ ಕೂಡಿದ್ದೀರಿ, ಒಬ್ಬರಲ್ಲಿ ದ್ವೇಷ ಇಲ್ಲ, ಎಲ್ಲರೂ ಒಗ್ಗಟ್ಟದಿರಿ. ನಿಮ್ಮಲ್ಲಿರ್ತಕ್ಕಂಥ ಸ್ನೇಹ ಪ್ರೀತಿ ನೋಡಿ ಭಾರಿ ಖುಷಿ ಅನ್ನಿಸ್ತು ನನಗಂತೂ. ಸೋಷಿಯಲ್ ಮೀಡಿಯಾಕ್ಕೆ ನೀವು ಒಬ್ಬರು ನಿಮ್ಮ ಕುಟುಂಬ ಆದರ್ಶ ಕುಟುಂಬ ಆಗಿ ಬೆಳೀಲಿ. ನಿಮ್ಮನ್ನು ನೋಡಿ ಎಲ್ಲರೂ ಕಲ್ಕೊಳ್ಳಿ ಯಾವ ರೀತಿ ಜೀವನ ನಡೆಸಬೇಕು,
ಇರಬೇಕು ಜೀವನದೊಳಗೆ, ಎಲ್ಲರೂ ಪ್ರೀತಿ ಸ್ನೇಹದಿಂದ ಯಾವ ರೀತಿ ಒಗ್ಗಟ್ಟದಿಂದ ಇರಬೇಕು ಅನ್ನೋದು ನೋಡಿ ಒಂದು ನೀವು ಒಳ್ಳೆಯ ಸಂದೇಶ ಕೊಟ್ಟಿರಿ. ವಿಡಿಯೋ ಮಾಡ್ಲಿಕ್ಕೆ ನನಗೂ ಭಾಳ ಸಪೋರ್ಟ್ ಮಾಡಿರಿ. ನಾನು ವಿಡಿಯೋ ಮಾಡಿದ ಸಾರ್ಥಕ ಆಯ್ತು. ಯಾಕಂದ್ರೆ ಇಂಥ ಅವಿಭಕ್ತ ಕುಟುಂಬ ಕುಟುಂಬದ ವಿಡಿಯೋ ಒಂದು ಮಾಡಿರಲಿಲ್ಲ. ನನಗೆ ಗೆಳತಿ ಲಗ್ನಕ್ಕೆ ಬಂದ ನಾವೊಂದು ಈ ರೀತಿ ಕುಟುಂಬದ ವಿಡಿಯೋ ಮಾಡಿನಲ್ರಿ, ನನಗೂ ಭಾಳ ಖುಷಿ ಅನ್ನಿಸ್ತು ರೀ ವಿಡಿಯೋ ಮಾಡ್ಲಿಕ್ಕೆ. ಎಲ್ಲರೂ ಪ್ರತಿಯೊಬ್ಬರೆಲ್ಲ ನೋಡ್ರಿ, ಗದ್ದಲ ಗ್ರಾಮದವರು, ಆಮೇಲೆ ನಮ್ಮ ಪಾಂಡೋಜೇರಿ ಗ್ರಾಮದವರು ಪ್ರತಿಯೊಬ್ಬರೆಲ್ಲ ಇದು ಅರಿಶಿನ ಶಾಸ್ತ್ರದೊಳಗೆ ಪಾಲ್ಗೊಂಡಾರಿ. ಇನ್ನು ಅಂದ್ರೆ ಅಕ್ಷತಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಕೂತಾರು. ಅವ್ರ ಮದುಮಗಳು ಏನು ಮಾಡ್ಲತ್ತಾರ, ಇನ್ನು ಅರಿಶಿನ ಶಾಸ್ತ್ರಕ್ಕೆ ಮುಗೀತು ರೀ. ಅರಿಶಿನ ಶಾಸ್ತ್ರದ ಸೀರೆ ಕಳೆದ ಇನ್ನು ಅಂದ್ರೆ ಅಕ್ಷತೆದ ಸೀರೆ ಉಟ್ಕೊಂಡು ಬರ್ತಾರೆ ಅವ್ರ ಶಾಲು. ಇವಾಗ ಇನ್ನು ನಾವು ಇಲ್ಲಿ ಅಂದ್ರೆ ಹೊಲದಾಗ ಇಲ್ಲೇ ಮುಚ್ಚಂಡಿ ದರ್ಯಾಪ ಅವ್ರು ಸ್ಥಾಪನೆ ಆಗ್ಯಾರಂತ್ರಿ ಅವ್ರ ಹೊಲದೊಳಗೆ. ಅಲ್ಲಿ ಅರಿಶಿನ ಶಾಸ್ತ್ರ ಮುಗ್ಯಾನ ಮದುಮಗ ಏನು ಮಾಡೋರದಾರಿ, ಬ್ಯಾಂಡ್ ಅದು ಬಾರಿಸ್ಕೊತ ಅಂದ್ರೆ ಬಾನ ಕೊಟ್ಟು ಬರೋರ್ದಾರ. ಹೋಗಿ ಇಲ್ಲಿ ನಮ್ಮ ಅಂದ್ರೆ ಲಗ್ನ ದಿನ ಏನೇನು ಮಾಡಿರ್ತಾರಲ್ರಿ ಅಂದ್ರೆ ಊಟಕ್ಕೆ, ಇಲ್ಲಿ ಶಿರಾ ರೀ, ಚಪಾತಿ ರೀ, ಅನ್ನ ಸಾರು 2 ಥರ ಪಲ್ಯ ರೀ ಮಾಡ್ಯಾರಲ್ರಿ. ಅದನ್ನೆಲ್ಲ ತೊಗೊಂಡು ಹೋಗಿ ಏನು ಮಾಡೋರ್ದಾರಿ ಅಂದ್ರೆ ದರ್ಯಾಪಗೆ ಊದಿಸ್ಕೊತ ಬಾರಿಸ್ಕೊತ ಆರತಿ ತಾಟ್ ತೊಗೊಂಡು ಮುತ್ತೈದ್ಯಾರಿ ಬ್ಯಾಂಡ್ ಬಾರಿಸ್ಕೊತ, ಆಮೇಲೆ ಕುದುರೆ ಕಾರ್ ದರ್ಯಾಪನ ಕುದುರೆ ಕಾರ್ ಅವರು ಬಾಲ್ಕೋಲ್ ಹಾಕೊಂಡಿರ್ತಾರೆ ಹೆಗಲಿಗೆ ರೀ. ಅವರು ಎಲ್ಲರೂ ಹೋಗಿ ಏನು ಮಾಡೋದೈತ್ರಿ, ಈಗ ದರ್ಯಾಪಕ್ಕೆ ಹೋಗಿ ಬರೋದೈತಿ. ಬರ್ರಿ ದರ್ಯಾಪ ಹೋಗ್ಲಕ್ಕ ಈಗ ಎಲ್ಲರೂ ಬ್ಯಾಂಡ್ ಬಾರಿಸೋರು ರೆಡಿ ಆದ್ರಿ. ಆಮೇಲೆ ನೋಡ್ರಿ ಎಲ್ಲರೂ ಎಷ್ಟು ಚಂದ ಪ್ರತಿಯೊಬ್ಬರೆಲ್ಲ ಅಕ್ಕನ ಬಳಗದಾರು, ಅಣ್ಣನ ಬಳಗದಾರು, ತಾಯಂದಿರು, ಮಕ್ಕಳು ಪ್ರತಿಯೊಬ್ಬರೆಲ್ಲ ಎಷ್ಟು ಖುಷಿಯಿಂದ ಜನ ನೋಡ್ರಿ ಎಷ್ಟು ಕುಡಿತಿ. ಯಾದಿ ಮ್ಯಾಗಿನ ಶಾದಿನ ತರಾತುರಿಯಲ್ಲಿ ನಡೆದಿರ್ತಕ್ಕಂಥ ಮದುವೆ ರೀ. 2 ದಿವ್ಸನಾಗ ಅರೇಂಜ್ ಮಾಡ್ಯಾರು. ಆದ್ರೂ 5 ದಿವ್ಸದ ಸಂಪ್ರದಾಯ 1 ದಿವ್ಸನಾಗ ಮಾಡಿದ್ರಿ ನಮ್ಮ ಗಡದೆ ಬಂಧುಗಳು. ನನಗಂತೂ ನೋಡಿ ಇಷ್ಟು ಖುಷಿ ಅನಿಸಲ್ರಿ ಇವ್ರ ಮದುವೆ ನೋಡಿ. ಈಗ ಹೋಗಿ ಬರೋಣ ಬರ್ರಿ. ಅಂದ್ರೆ ಇಲ್ಲಿ ಅವ್ರ ಮನೆಯಿಂದ ಹೊಲದಾಗನ ಅಂದ್ರೆ ಮುಚ್ಚಂಡಿ ದರ್ಯಾಪ ಅವರು ಸ್ಥಾಪನೆ ಆಗ್ಯಾರಂತ್ರಿ. ಅಲ್ಲಿ ಅಂದ್ರೆ ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಅಲ್ಲಿ ಒಂದು ಸಣ್ಣದ ಗುಡಿ ಕಟ್ಟ್ಯಾರು. ಅಲ್ಲಿಗ ಹೋಗಿ ಊದಿಸ್ಕೊತ ಬಾರಿಸ್ಕೊತ ಕುದುರೆ ಕಾರ್ ಅದಾರಿ ಇಲ್ಲಿ ದರ್ಯಾಪಗ, ಅಂದ್ರೆ ಕುದುರೆ ಕಾರ್ ಅಂತ ಕರಿತೀವಿ ಅವ್ರನ್ನ. ಅವ್ರನ್ನೂ ಆಚಾರ ವಿಚಾರಗಳು ಬೇರೆ ಇರ್ತಾವ್ರಿ ಕುದುರೆ ಕಾರ್ ಅವರು. ಆಮೇಲೆ ಕಂಪಲ್ಸರಿ ಹೆಡಕ್ ಮೇಲೆ ಬಾರ್ಕೋಲದು ಹಾಕೊಂಡಿರ್ತಾರು. ಇಲ್ಲಿ ನೋಡ್ರಿ ಬ್ಯಾಂಡ್ ಬಾರಿಸೋರು ಮುಂದಾಗ್ಯಾರು. ಇವಾಗ ಹಿಂದ್ಗಡೆದವರು ಅವ್ರ ಕುದುರೆ ಕಾರನ್ನ ಅವರು ತಮ್ಮವರು ಬರೋರ್ದಾರಿ, ಅದಕ್ಕೆ ವೇಟ್ ಮಾಡ್ಲಕತ್ತಾರು. ಇಲ್ಲಿದ ಹಾದಿ ಐತ್ರಿ, ಅವ್ರು ಹಾದಿನ ಮಾಡಿಬಿಟ್ಟಾರಿ ಈ ರೀತಿ ಪರಿಚಯಕ್ಕೆ ಅಲ್ಲಿ ಹೋಗಿ ಬರ್ಲಕ್ಕ. ಅಂದ್ರೆ ಹಿಂದ್ಗಡೆ ಒಂದು ದರ್ಗಾ ಐತ್ರಿ ಇವ್ರ ಹೊಲದೊಳಗನ, ಆ ದರ್ಗಾಕ್ಕೆ ಹೋಗತ್ರಿ ಹಾದಿ ಮುಂದೆ. ಹಂಗೆ ಅಲ್ಲೇ ಇವರು ತಮ್ಮ ಹೊಲದಾಗ ಏನು ಮಾಡ್ಯಾರಿ ಅಂದ್ರೆ ಮುಚ್ಚಂಡಿ ದರ್ಯಾಪ ಅವರ ಮೂರ್ತಿಯನ್ನು ಇಟ್ಟ ಪ್ರತಿಷ್ಠಾಪನೆ ಮಾಡ್ಯಾರಿ. ಕಂಪಲ್ಸರಿ ಮದುವೆ ಒಳಗೆ ಅವರು ಇದೇ ರೀತಿ ಮುಚ್ಚಂಡಿ ದರ್ಯಾಪಗ ನೈವೇದ್ಯ ಅಂದ್ರೆ ಅಕ್ಕಿ ಕಾಳು ಬೀಳೋಕ್ಕಿಂತ ಮುಂಚೆ ಅಕ್ಷತಾರೋಹಣದ ಮುಂಚೆ ಅಂದ್ರೆ ದರ್ಯಾಪ ಹೋಗಿ ಬಂದ ಆಮೇಲೆ ಏನು ಮಾಡ್ತಾರೆ, ಮಾರುತಿ ಮಂದಿರಕ್ಕೆ ಹೋಗಿರಿ ಐರಾಣಿಗೆ ಅದು ತರ್ತಾರೆ. ತಂದ ಮೇಲೆ ಇಂತ ಆಲ್ಗಂಬ ಐರಾಣಿಗೆ ತಂದ ಮೇಲೆ ಇಂತ ಏನು ಮಾಡ್ತಾರೆ ಅಂದ್ರೆ ಅಕ್ಕಿ ಕಾಳು ಅಕ್ಷತಾರೋಹಣ ಕಾರ್ಯಕ್ರಮ ನಡೆಸ್ಲತ್ತಾರೆ. ಯಾಕಂದ್ರೆ ಟೈಮ್ ಇರಲಿಲ್ಲ. ಇಲ್ಲಿ 5 ದಿವ್ಸ ಏನೇನು ಪದ್ಧತಿಗಳು ಅದಾವ್ರಿ ಅಥರ್ನ 1 ದಿವಸ ಪದ್ಧತಿಗಳನ್ನ ಮಾಡ್ಲಕತ್ತಾರ ಅಕ್ಕಿ ಕಾಳು ದಿನಾನ. ಅದಕ್ಕೆ ಪ್ರತಿಯೊಂದೆಲ್ಲ ಕಾರ್ಯಕ್ರಮ ನೋಡ್ರಿ ಎಷ್ಟು ಚಂದ ಮಾಡಿದರು ಎಲ್ಲ. ನನಗಂತೂ ನೋಡಿ ಭಾರಿ ಖುಷಿ ಅನಿಸ್ತ್ರಿ. ಇವಾಗ ಬಂದ್ರೆ ನೋಡ್ರಿ ಇವ್ರ ನೋಡ್ರಿ ಹೆಗಲೊಳಗೆ ಬಾರ್ಕೋಲ್ ಹಾಕೊಂಡು ಬಂದಾರು. ಇವ್ರನ್ನ ಅಂದ್ರೆ ಮುಚ್ಚಂಡಿ ದರಿ ದೇವರ ಕುದುರೆ ಕಾರ್ ಅಂತ ಕರಿತೀವ್ರಿ ಇವ್ರನ್ನ. 5 ಮಂದಿನ ನೋಡ್ರಿ ಯಾವ ರೀತಿ ಇವ್ರ ತಲೆ ಮೇಲೆ ಟೋಪಿಗೆ ಪ್ರತಿಯೊಬ್ಬರಲ್ಲಿ ಹೆಗಲೊಳಗೆ ಬಾರ್ಕೋಲ. ಆಮೇಲೆ ಇಲ್ಲೆಲ್ಲ ತಾಟ ನೈವೇದ್ಯಕ್ಕೆ ಏನೇನು ಸಜ್ಬೇಕಲ್ರಿ, ಉದಿನ ಕಡ್ಡಿ ಬಾಣ, ಆಮೇಲೆ ಆರತಿ ತೊಗೊಂಡು ಹೆಣ್ಣು ಮಗಳು ಮುಂದಾಗ್ಯಾರಿ. ಎಲ್ಲರೂ ಹೊಂಟಿವ್ರಿ. ಈಗ ಇಲ್ಲೇ ಹಿಂದೆ ಐತ್ರಿ ಅವ್ರ ಹೊಲದೊಳಗೆ ಮನೆಗೆ ಹಚ್ಚಿ, ಅವ್ರ ಹೊಲ ಐತ್ರಿ ಇಲ್ಲಿ ಮನೆಗೆ ಹಚ್ಚಿ ಊರಾಗ ಐತ್ರಿ ಇದು ಹೊಲ. ಎಲ್ಲರೂ ಇಲ್ಲಿ ಹೊಲದಾಗ ಬಂದೀವಿ ನೋಡ್ರಿ. ಇದು ಅವ್ರ ಹೊಲ ನೋಡತ್ರಿ. ಗೊಂಜಾಳ ಹಾಕ್ಯಾರ್ರಿ. ಮಳೆ ಭಾಳ ಆಗಿತ್ತು ರೀ ಫ್ರೆಂಡ್ಸ್. ಅವತ್ತು ಆಡಿತ್ರಿ. ನಮ್ಮ ಸ್ನೇಹಲ್ ನೋಡ್ರಿ ಆರತಿ ತಾಟ್ ತೊಗೊಂಡು ಹೆಣ್ಣು ಮಗಳು ಮುಂದಾಗ್ಯಾರ್ರಿ. ಆಮೇಲೆ ಹಿಂದೆ ಕುದುರೆ ಕಾರ್ ಅದಾರು. ಇಲ್ಲಿ ಬಾಣ ತೊಗೊಂಡಾರಿ ಅವ್ರ ಅಕ್ಕ ಅವ್ರ ಕೈಯಾಗ. ಆಮೇಲೆ ಪ್ರತಿಯೊಬ್ಬರೆಲ್ಲ ಮದುಮಗ ಮುಂದದಾರಿ. ಆಮೇಲೆ ನಮ್ಮ ಸ್ನೇಹಲ್ನು ನೋಡ್ರಿ ಎಷ್ಟು ಚಂದ ಎಲ್ಲ ಅವರು ಜೋಡಿ ಆಕಿನೂ ಪೂಜೆ ಮಾಡ್ಲಕ್ಕೆ ಹೊಂಟಾಡ್ರಿ. ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಅವತ್ತು ಆಕಿನೂ ಎಲ್ಲದ್ರೊಳಗೆ ನಮ್ಮ ಸ್ನೇಹಲ್ನು ಪಾಲ್ಗೊಂಡ್ರಿ. ಎಲ್ಲ ನೋಡಿ ಖುಷಿ ಪಟ್ಟರು. ಇಲ್ಲಿ ಹೊಲದಾಗ ಬಂದೀವ್ರಿ. ಈಗ ಇಲ್ಲೇ ಸಣ್ಣದೊಂದು ಗುಡಿ ಐತಿ. ಆಮೇಲೆ ಗುಡಿ ಬಿಟ್ಟ ಮುಂದೆ ಏನು ಮಾಡ್ಯಾರಿ ಅವರೊಂದು ಕಲ್ಲಿನ ಮೂರ್ತಿಯನ್ನು ಇಟ್ಟಾರಿ. ಅಂದ್ರೆ ದರ್ಯಾಪ ದೇವರ ಮೂರ್ತಿಯನ್ನು ಇಟ್ಟ ಪ್ರತಿಷ್ಠಾಪನೆ ಮಾಡ್ಯಾರಿ. ಅದು ಅಲ್ಲಿ ಕಾಲು ಬಿದ್ದರೆ ಅವರು ಗುಡಿ ಅಂತಿಲ್ರಿ ಅಂದ್ರೆ ಮದುಮಗರಿ ಕಾಲು ಬಿದ್ದ ಮೇಲೆ ಅಲ್ಲಿ ಮೇಲ್ಗಡೆ ಏನು ಮಾಡ್ಯಾರಿ ಒಂದು ಕಲ್ಲಿನ ಮೂರ್ತಿ ಇಟ್ಟಾರು. ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಐತಿ. ಆ ಕಲ್ಲಿನ ಮೂರ್ತಿಗೆ ಯಾವ ರೀತಿ ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ತಾರೋ ಅದನ್ನು ತೋರಿಸ್ತಾನೆ. ಮೇಲ್ಗಡೆ ಎಲ್ಲರೂ ಹತ್ತಿದ್ರಿ. ಅಂದ್ರೆ ಇಲ್ಲಿ ಕೆಳಗಡೆ ಹೊಲದೊಳಗೆ ಮೇಲ್ಗಡೆ ಬಾಂದಿತ್ತು ಅಂದ್ರೆ ಬದೂರಿ, ಅದನ್ನ ಹತ್ತಿ ಇಲ್ಲಿ ಬಾಂದ್ರ ನೋಡ್ರಿ. ಇಲ್ಲಿ ಐತೆ ನೋಡ್ರಿ ಕಲ್ಲಿನ ಮೂರ್ತಿ. ಅವರು ತೊಳೆದಾರಿ. ಇವ್ರ ಕಾಕ ಅವರು ಅವ್ವ ಅವ್ರ ಮುಂದೆ ಬಂದ ಅಂದ್ರೆ ನೀರು ತೊಗೊಂಡು ಬಂದಿದ್ರು. ಫಸ್ಟ್ ಏನು ಮಾಡಿದರು, ನೀರ್ಲೆ ಅದನ್ನು
ಮೂರ್ತಿಯನ್ನು ತೊಳೆದ್ರು, ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಾರ ನೋಡ್ರಿ. ಯಾವ ರೀತಿ ನೋಡ್ಲಾಕತ್ತೀರಿ ನೀವು. ದರ್ಯಾಪ್ ಅದಾರ್ರಿ ಅವ್ರಿಗೆ ಹಚ್ಚಿ ಕುಂಕುಮ ಅಷ್ಟ ಹಚ್ಚಾರಿ. ಹೆಣ್ಣು ದೇವ್ರಿದ್ರೆ ಅರಿಶಿನ ಕುಂಕುಮ ಹಚ್ತಾರು, ಗಂಡು ದೇವ್ರಿದ್ರೆ ಕುಂಕುಮ ಅಷ್ಟ ಹಚ್ತಾರೆ. ಈ ಕಡೆ ಆರತಿ ತಾಟ ರೆಡಿ ಮಾಡ್ಕೊಳಕತ್ತಾರಿ. ಬಾಣ ತೊಗೊಂಡು ಬಂದಾರು. ಅಲ್ಲಿ ಏನು ಲಗ್ನದೊಳಗೆ ಮಾಡಿರ್ತಾರಲ್ರಿ ಅಡಿಗೆ, ಅದನ್ನ ತೊಗೊಂಡು ಬರೋದ್ರಿ ಇಲ್ಲಿ. ಈ ಕಡೆ ನೋಡ್ರಿ ಇವ್ರು ಎಲ್ಲರೂ ನಿಂತಾರ್ರಿ. ಈ ಕಡೆ ಕಾಕ ಅವ್ರದು ಪ್ರತಿಯೊಬ್ಬರೆಲ್ಲ ನೂಲ್ ಸುತ್ತಲಾಕತ್ತಾರ ನೋಡ್ರಿ. ದರ್ಯಾಪಗೆ ಈ ರೀತಿ ನೋಡ್ರಿ ನೂಲಿನ ದಾರ ತಂದಾರು. 5 ಎಳೆ ನೂಲು ಸುತ್ತಾರಿ. 5 ಎಳೆ ನೂಲು ಅದು ಸುತ್ತದಾಗನ ಊದಿನ ಕಡ್ಡಿ ಅದು ಹಚ್ಚಿ ಬೆಳಿಗ್ಗೆ ಆಮೇಲೆ ಏನು ಮಾಡ್ತಾರ್ರಿ, ಅದೇನು ಶಿರಾದು ತೊಗೊಂಡು ಬಂದಾರಲ್ರಿ ಅದನ್ನು ಬಾಣ ಹಿಡಿತಾರ್ರಿ. ಈ ಕಡೆ ಮದುಮಗ ಏನು ಮಾಡಿದ್ರಿ, ನಮ್ಮ ಸ್ನೇಹಲಗ ಎತ್ಕೊತನ ಬಾ ಅಂತ ಹೇಳಿ ಅಂದ್ರಿ. ನಮ್ಮ ಸ್ನೇಹಲ ಅಲ್ಲಿ ಅನ್ನಕತ್ತಿದ್ದಳು. ಹೋಗು ಅವರು ಕಾಕವ್ರು ಅದಾರ ಏನ್ರಿ ನಾನು ಅವಾಗ ಸ್ನೇಹಲ ಹೋದ ನೋಡ್ರಿ. ಯಾವ ರೀತಿ ನಮ್ಮ ಸ್ನೇಹಲ ಹೋಗಿ ಮದುಮಗನ ಅಂತೇಳಿ ಕೂತ ಒಂದು ಪೋಜ್ ಕೊಟ್ಟಾಳ ನೋಡ್ರಿ. ಅವರು ಕೂಡ ಭಾಳ ಚಂದ ಅದಾರಿ. ಪ್ರೀತಿ ಸ್ನೇಹ ಐತ್ರಿ. ಮಕ್ಕಳನ್ನ ಹಚ್ಕೋತಾರ್ರಿ ಮದುಮಗ. ನೋಡಿ ನನಗಂತೂ ಭಾರಿ ಖುಷಿ ಅನಿಸ್ತ್ರಿ. ಅಂದ್ರೆ ಹೊಂದಾಣಿಕೆ ರೀತಿ ಕೂಡು ಕುಟುಂಬದಾಗ ಅದಾರಲ್ಲ ಎಲ್ಲರೂ, ನನ್ನವರು ತನ್ನವರು ಪ್ರೀತಿ ಸ್ನೇಹ ಎಲ್ಲರ ಮೇಲೆ ತೋರಿಸ್ತಾರೆ. ಈ ಕಡೆ ನೂಲು ಸುತ್ತದಾಗೈತ್ರಿ. ಆಮೇಲೆ ಇಲ್ಲಿ ಕುಂಕುಮನೂ ಹಚ್ಚಾರಿ, ಅರಿಶಿನೂ ಹಚ್ಚಾರಿ. ಇವರು ಎರಡು ದರ್ಯಾಪ್ ಅದಾರ ಅಂದ್ರು. ನಮ್ಮ ಕಡೆ ಹೆಣ್ಣು ದೇವ್ರಿಗೆ ಅಷ್ಟು ಅರಿಶಿನ ಹಚ್ತಾರಿ, ಆಮೇಲೆ ಗಂಡು ದೇವ್ರಿಗೆ ಕುಂಕುಮ ಹಚ್ತಿರ್ತಾರೆ. ಇವರು ಎರಡೂ ಹಚ್ಚಾರಿ. ಇವಾಗ ಇಲ್ಲಿ ಬಾಣ ಅದು ಹಿಡಿದಾತ್ರಿ. ಬಾಣ ಹಿಡಿದ ಮೇಲೆ ಇವ್ರು ಕುದುರೆ ಕಾರ್ ನೋಡ್ರಿ ಯಾವ ರೀತಿ ಬಾರ್ಕೊಲ್ಲ ಕಟ್ಕೊಳತ್ತಾರ ನೋಡ್ರಿ. ಈ ರೀತಿ ಅಂದ್ರೆ ಇದೊಂದು ದರಿ ದೇವ್ರದ ಮೈ ಮೇರಿ ಕುದುರೆ ಕಾರ್ ಇರ್ತಾವ್ರಿ. ಈ ರೀತಿ ಬಾರ್ಕೋಲ ಏನು ಮಾಡೋದಂತ್ರಿ, ಕಾಲಿಗೆ ಹೊಡ್ಕೊಳ್ಳೋದಂತ ಒಂದೊಂದು ಸಂಪ್ರದಾಯ ಇರ್ತಾವ್ರಿ. ಅಂದ್ರೆ ಮುಚ್ಚಂಡಿ ದರ್ಯಾಪನು ಇವ್ರ ಮನೆ ದೇವ್ರ ಅದಾರಂತ್ರಿ. ಅಂದ್ರೆ ಆಮೇಲೆ ಆರೇವಾಡಿ ಬೀರುಬಾರಿ ಅದಾರಂತ್ರಿ, ಚಿಂಚಲಿ ಮಾಯಕದು. ಈಗ ಇವ್ರು ಕುದುರೆ ಕಾರ ಈ ರೀತಿ ಬಾರ್ಕೊಲ್ಲಿ ಚಾಟಿ ಆಟ ಹೊಡ್ಕೊಂಡಿದ್ದಾತು. ಇವಾಗ ಎಲ್ಲರೂ ಪೂಜಾ ಕಾರ್ಯಕ್ರಮ ಮುಗೀತು. ಇನ್ನು ಮನೆಗೆ ಹೊಂಟ್ರಿ ಪ್ರತಿಯೊಬ್ಬರೆಲ್ಲ. ನೋಡ್ರಿ ಯಾವ ರೀತಿ ಹೊಂಟ್ರಿ ತೋರ್ಸ್ಲತ್ತನ. ಪೂಜೆ ಆದ್ಮೇಲತ್ತ ಮುಚ್ಚಂಡಿ ದರ್ಯಾಪುರ ಮೂರ್ತಿ ಅವರು ಹೆಂಗೆ ಕಾಣ್ಲಾಕತ್ತೈತಿ ನೋಡ್ರಿ. ದರ್ಯಾಪುರ ಮೂರ್ತಿ ನೋಡಿ ನನಗಂತೂ ಖುಷಿ ಆಯ್ತು. ಇದ ನೋಡ್ರಿ ಇವರು ತೆಂಗಿನಕಾಯಿ ಹೊಡ್ಕೊಂಡಾರು, ಬಾಣ ಹಿಡ್ದಾರ್ರಿ ಪ್ರತಿಯೊಬ್ಬರೆಲ್ಲ. ಅಂದ್ರೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಾರಂತ್ರಿ ಅವರು. ಅದಕ್ಕೆ ಅವ್ರು ಇಲ್ಲೇ ಪ್ರತಿ ಅಮಾವಾಸ್ಯೆ ಬಾಣ ಹಿಡಿದು ಯಾವುದಾದ್ರೂ ಮದುವೆ ಕುಬುಸ ಕಾರ್ಯಕ್ರಮ ಬಂದು ಅಂದರೆ ಇದೇ ರೀತಿ ಬಂದು ಎಲ್ಲ ಪೂಜಾ ಕಾರ್ಯಕ್ರಮನ ಮಾಡಿ ಆಮೇಲೆ ಏನು ಮಾಡ್ತಾರೆ, ತಮ್ಮ ಕಾರ್ಯಕ್ರಮನ ಮಾಡ್ತಾರಂತ್ರಿ. ಇಲ್ಲೆಲ್ಲ ನಾವು ಬಂದೆವು. ಇಲ್ಲಿ ಬಂದು ನಿಂತಿದ್ರು ನೋಡ್ರಿ ಎಲ್ಲ ಪ್ರತಿಯೊಬ್ಬರೆಲ್ಲ ಅಕ್ಕನ ಬಳಗದವರು ಯಾವ ರೀತಿ ಖುಷಿಯಿಂದ ಈ ಕಾರ್ಯಕ್ರಮದೊಳಗೆ. ಆಮೇಲೆ ಗದ್ದಾಳದವರು ಎಲ್ಲರೂ ಬಂದಿದ್ರಿ. ಇದನ್ನು ಊದಿಸ್ಕೊತ ಬಾರಿಸ್ಕೊತ ಬ್ಯಾಂಡ್ ಬಾರಿಸ್ಕೊತ ಇನ್ನು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಹಂದರದೊಳಗೆ ಹೋಗ್ತಾರೆ. ಹಂದರದೊಳಗೆ ಹೋಗಿ ಇನ್ನು ಅಂದ್ರೆ ಅಕ್ಷತೆ ಹೊಂದು ತಯಾರಿ ಮಾಡ್ಕೋತಾರೋ. ಐರಾಣಿಗೆ ಆಲಗಂಬ ತರ್ಲಾಕ್ಕೆ ಹೋಗ್ತಾರೆ ಹನುಮಾನ ಮಂದಿರಕ್ಕೆ. ನಾ ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕೆ ಅದನ್ನು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಇನ್ನು ನಾಳೆಗೆ ಆಲಗಂಬ ಐರಾಣಿಗೆ ತರೋದು ಆಮೇಲೆ ಅಕ್ಷತಾರೋಹಣ ಅಂದ್ರೆ ಅಕ್ಕಿ ಕಾಳು ಯಾವ ರೀತಿ ಕಾರ್ಯಕ್ರಮ ನಡೀತು ಅದರದ್ದು ವಿಡಿಯೋ ಹಾಕ್ತಾನು. ಹಂಗೆ ನಾನು ಇನ್ಸ್ಟಾಗ್ರಾಮ ಫೇಸ್ಬುಕ್ಕಿಗೆ ಪ್ರತಿಯೊಬ್ಬರೆಲ್ಲ ಸಪೋರ್ಟ್ ಮಾಡಿರಿ, ಅಲ್ಲಿ ಫಾಲೋ ಮಾಡಿರಿ. ಅಂದ್ರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಏನು ಮಾಡಿರಿ, ಪ್ರತಿಯೊಬ್ಬರೆಲ್ಲ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬಿಡ್ಲಾಕ್ಕೆ ಹೋಗ್ಬೇಡ್ರಿ, ನೋಡಿ ಬಿಡ್ಲಾಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರೆಲ್ಲ ನೀವು ಮಾಡಿರಿ, ನಿಮ್ಮ ಪಾವನ್ಯರಿಗೆ ಹೇಳ್ರಿ. ಆಮೇಲೆ ನಿಮ್ಮ ಪಾಂಡೇಜೋರಿ ಊರಾಗ ಯಾರ್ಯಾರು ವಿಡಿಯೋ ನೋಡಿರ್ತೀರಿ ಪ್ರತಿಯೊಬ್ಬರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಅದಲ್ದೆ ನನ್ನ ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ಅಲ್ಲಿ ಎಲ್ಲರೂ ಫಾಲೋ ಮಾಡ್ಕೊರಿ. ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ಸ್ನೇಹ ಇರಲಿ. ನಿಮ್ಮ ಪ್ರೀತಿಗೆ ಆಮೇಲೆ ನಿಮ್ಮ ಸ್ನೇಹಕ್ಕೆ ನಾ ಯಾವಾಗಲೂ ಚಿರಋಣಿಯಾಗಿರ್ತನು. ಇವಾಗ ದರ್ಯಾಪಕ್ಕೆ ಹೋಗಿ ಎಲ್ಲರೂ ಏನು ಮಾಡಿದ್ರಿ, ಹಂದರದೊಳಗೆ ಪ್ರವೇಶ ಮಾಡಿದರು. ಇನ್ನು ನಾಳೆಗೆ ನಾ ಐರಾಣಿಗೆ ತರೋದು ಅಕ್ಷತಾರೋಹಣದ ವಿಡಿಯೋ ಹಾಕ್ತಾನು. ಬಾಯ್ ಬಾಯ್.